ಗಂಡ ಹೆಂಡತಿ ಖುಷಿಯಿಂದಿರುವುದು ನೋಡಿ ಅವಳಿಗೇನೂ ಅಸೂಯೆಯಾಗಲಿಲ್ಲ. ಬದಲಿಗೆ ನನಗೆ ಯಾವಾಗ ಈ ಭಾಗ್ಯ ಬರುವುದೋ ಎಂದು ಹಲುಬಿದಳು ಅಷ್ಟೆ. ರೂಮಿನ ಒಳಗಡೆ ಬಂದವಳು ಕಿಟಕಿಯ ಸರಳು ಹಿಡಿದು ಸುಮ್ಮನೆ ನಿಂತಳು. ಕಾರ್ತಿಕ್ ಮತ್ತು ವಿನುತಾರ ಸರಸವನ್ನು ನೋಡಿದವಳಿಗೆ ಸೂರ್ಯ ನೆನಪಾದ. ಅವನನ್ನು ಗಟ್ಟಿಯಾಗಿ ತಬ್ಬಿ ಅತ್ತು ಬಿಡಬೇಕೆನಿಸಿತ್ತು ಅವಳಿಗೆ. ಅವನ ಎದೆಯ ಮೇಲೆ ಮಲಗಬೇಕು ಎಂದು ಚಪಲ ಮನಸ್ಸು ಏನೇನೋ ಬಯಕೆಗಳು ಹೆಣೆಯಲು ಶುರು ಮಾಡಿ ಅವಳನ್ನು ಆಕಾಶದಲ್ಲೇ ಹಾರುವಂತೆ ಮಾಡಿತ್ತು. ಕ್ಷಣ ಮಾತ್ರದಲ್ಲಿ ಸೂರ್ಯನ ತಿರಸ್ಕಾರ ಅವಳನ್ನು ಆಕಾಶದಿಂದ ಪಾತಾಳಕ್ಕೆ ಸೇಯಿತು. ಅದ್ಯಾಕೋ ಇಂದು ಅವಳ ಮನಸ್ಸು ಗಂಡನ ಸನಿಹಬೇಕೆಂಬ ಬಯಕೆ ಮೂಡಿಸಿತ್ತು. ತನ್ನ ಮನಸ್ಸಿಗೆ ಅದೆಷ್ಟು ಪಾಠ ಮಾಡಿದರೂ ಇಂದು ಅವಳ ಮನ ಬಯಕೆಯ ತೋಟದಲ್ಲಿ ವಿಹರಿಸುತ್ತಿತ್ತು. ತನ್ನ ಕೊರಳಲ್ಲಿದ್ದ ತಾಳಿಯನ್ನು ಮುಟ್ಟಿ, ಯಾಕೆ ದೇವ್ರೆ ನನ್ನ ಜೀವನನ ನಿಂತು ನೀರು ಮಾಡಿಬಿಟ್ಟೆ, ನಾನೊಂದು ಹೆಣ್ಣು ಭಗವಂತ, ಈ ರೀತಿ ಬಯಕೆಗಳನ್ನ ನನ್ನ ಮನದಲ್ಲಿ ಸೃಷ್ಟಿಸಿ ಗಂಡನಿಂದ ದೂರವಿಟ್ಟಿದೆಯಲ್ಲ, ಇದು ಸರಿನಾ? ಬೇಡ ಬೇಡ ಅಂದರೂ ಈ ಹಾಳಾದ ಮನಸ್ಸು ನನ್ನ ಮಾತೆ ಕೇಳ್ತಿಲ್ಲ ಎಂದು ಯೋಚಿಸುತ್ತಿದ್ದವಳ ಹೆಗಲು ಮುಟ್ಟಿದಳು ವಿನುತಾ. ಹಿಂತಿರುಗಿದ ಮಧು ವಿನುತಾಳನ್ನು ನೋಡಿ, ಏನು ಬೇಕಾಗಿತ್ತು ಅದಕ್ಕೆ ಎಂದು ಕೇಳಿದಳು. ಯಾಕೆ ಮಧು, ನಾನು ನಿನ್ನ ರೂಮಿಗೆ ಬರಬಾರ್ದಾ ಎಂದಳು ವಿನುತಾ. ಅಯ್ಯೋ ಬನ್ನಿ ಅದಕ್ಕೆ, ನಾನು ಯಾಕೆ ಬೇಡ ಅಂದ್ಲಿ ಎಂದು ನಕ್ಕಳು. ನಿಜ ಹೇಳು ಮಧು, ನಿನ್ನ ಮತ್ತು ಸೂರ್ಯನ ಮಧ್ಯೆ ಸಂಬಂಧ ಹೇಗಿದೆ ಅಂತ. ಮಧು ಮುಖವನ್ನೇ ನೋಡಿದಳು ವಿನುತಾ. ನಾನು ನೋಡ್ತಾನೆ ಇದ್ದೀನಿ, ಇವತ್ತು ಬಂದು ಕರ್ಕೊಂಡು ಹೋಗ್ತಾನೆ, ನಾಳೆ ಬಂದು ಕರ್ಕೊಂಡು ಹೋಗ್ತಾನೆ ಅಂತ. ಆದರೆ ಆಸಾಮಿ ಬರಲೇ ಇಲ್ವಲ್ಲ. ಅವನ ಮನಸ್ಸಲ್ಲಿ ಇನ್ನೂ ಅಂಕಿತಾನೆ ಇದ್ದಾಳಾ? ಅದಕ್ಕೆ ಅವನು ನಿನ್ನ ಕರ್ಕೊಂಡು ಹೋಗೋಕೆ ಬರ್ತಾ ಇಲ್ವಾ? ಅಲ್ಲ ಕಣೆ, ನೀನೇ ಮಾವಂಗೆ ಹೇಳಿ ನಿನ್ನ ಗಂಡನ ಮನೆಗೆ ಹೋಗಬಾರ್ದಾ? ನೀನು ಇಲ್ಲೇ ಇದ್ದರೆ ಜೀವನ ಪೂರ್ತಿ ಇಲ್ಲೇ ಇರಬೇಕಾಗುತ್ತೆ ನೋಡು. ಅಲ್ಲ, ನಿನ್ನ ಸಂಸಾರ ಶುರು ಆಗೋದು ಯಾವಾಗ? ನೀನು ನಿನ್ನ ಗಂಡನ ಮನೆಗೆ ಹೋಗಿ ಸೂರ್ಯನ ಒಲಿಸ್ಕೋ. ಇಲ್ಲ ಅಂದರೆ ಜೀವನ ಪೂರ್ತಿ ಮಾಘ ಸ್ನಾನ ಮಾಡಬೇಕಾಗುತ್ತೆ. ನಿನಗೆ ನಿಂದೆ ಆದ ಕುಟುಂಬ ಬೇಡವಾ? ಗಂಡ ಮಕ್ಕಳು ಅಂತ ನೀನು ಸುಖವಾಗಿರೋದು ಯಾವಾಗ? ಮೊದಲು ಮಾವನ ಹತ್ರ ಮಾತಾಡಿ ನಿನ್ನ ಮನೆಗೆ ಹೋಗೋದು ನೋಡು. ನಾನು ಹೇಳಿದ್ದು ಅರ್ಥ ಆಯಿತು ತಾನೇ? ಯಾವಾಗ ನೋಡಿದ್ರೂ ವೈರಾಗಿ ಥರ ಜೀವನನೇ ಮುಗ್ದೋಯ್ತು ಅನ್ನೋ ಹಾಗೆ ಕೂತಿರ್ಬೇಡ. ನನಗೇನು ನೀನು ಇಲ್ಲಿರೋದಕ್ಕೆ ಬೇಸರ ಇಲ್ಲ ಮಧು, ನಿನ್ನ ಜೀವನ ಚೆನ್ನಾಗಿರಲಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ, ಯೋಚನೆ ಮಾಡು ಎಂದು ಹೋದಳು ವಿನುತಾ. ವಿನುತಾನ ಮಾತು ಕೇಳಿದ ಮಧುಗೆ ಆಶ್ಚರ್ಯ. ಯಾವಾಗಲೂ ಕೊಂಕಾಗಿ ಮಾತಾಡ್ತಿದ್ದಿದ್ದು ಅದಕ್ಕೆ ಇಂದು ನನ್ನ ಬಗ್ಗೆ ಇಷ್ಟೆಲ್ಲ ಯೋಚನೆ ಮಾಡಿ ಮಾತಾಡ್ತಾ ಇದ್ದಾರೆ. ಹೌದು, ಅದಕ್ಕೆ ಹೇಳಿದ್ರಲ್ಲಿ ಯಾವುದೂ ತಪ್ಪಿಲ್ಲ. ನಾನು ದೊಡ್ಡಪ್ಪನ ಹತ್ರ ಮಾತಾಡಿ ನಾನು ನನ್ನ ಗಂಡನ ಮನೆಗೆ ಹೋಗಬೇಕು, ಬೆಳಿಗ್ಗೆನೆ ದೊಡ್ಡಪ್ಪನ ಬಳಿ ಮಾತಾಡಬೇಕು ಎಂದು ನಿಶ್ಚಯಿಸಿ ದಿಂಬಿಗೆ ತಲೆ ಕೊಟ್ಟಳು. ವಿದ್ಯಾರಿಗಂತೂ ಮಧು ಯಾರನ್ನೋ ಪ್ರೀತಿಸುತ್ತಿದ್ದಾಳೆ ಎಂಬ ಮಾತು ಕೇಳಿದಾಗಿನಿಂದ ನೆಮ್ಮದಿ ಇರಲಿಲ್ಲ. ಯಾವ ಕೆಲಸದಲ್ಲೂ ಅವರಿಗೆ ಆಸಕ್ತಿ ಇರಲಿಲ್ಲ. ಅಡುಗೆ ಮನೆಯಲ್ಲಿ ಅಡುಗೆ ಮಾಡುತ್ತಿದ್ದ ಅವರ ಮನ ಕುದಿಯುತ್ತಿರುವ ಅನ್ನದಂತೆ ಕುದಿಯುತ್ತಿತ್ತು. ಅದೇ ಯೋಚನೆಯಲ್ಲಿ ಮುಳುಗಿ ಹೋಗಿದ್ದವರಿಗೆ ಎಚ್ಚರಿಸಿದ್ದು ಮೊಬೈಲ್ನ ಬಡಿತ. ಮೊಬೈಲ್ನ ಕಿವಿಗಿಟ್ಟುಕೊಂಡು ಹೇಳಿ ಅದಕ್ಕೆ ಎಂದರು. ವಿದ್ಯಾರ ಧ್ವನಿಯಲ್ಲಿ ಸತ್ವವಿಲ್ಲದ್ದನ್ನು ಗ್ರಹಿಸಿದ ರೇಣುಕಾ, ಯಾಕೆ ವಿದ್ಯಾ, ಬೇಜಾರಲ್ಲಿದ್ಯಾ? ಯಾಕೇನಾಯಿತು? ಇನ್ನೂ ನಿನ್ನ ಸೊಸೆ ಮನೆಗೆ ಬರಲಿಲ್ವಾ ಎಂದು ಕೊಂಕಾಗಿ ಕೇಳಿದರು. ಅವಳಿಗೆ ಬರೋದಕ್ಕೆ ಇಷ್ಟ ಇಲ್ಲ ಅನಿಸುತ್ತೆ ಅದಕ್ಕೆ ತವ್ರ ಮನೇಲೇ ಇದ್ದಾಳೆ ಎಂದು ತಮ್ಮ ಅಸಮಾಧಾನವನ್ನು ಹೊರಹಾಕಿದರು ವಿದ್ಯಾ. ಯಾಕೆ ವಿದ್ಯಾ ಇಷ್ಟೊಂದು ಬೇಜಾರಾಗಿದೆಯಾ? ಏನೇ ಇದ್ರೂ ನನ್ನ ಹತ್ರ ಹೇಳು ಎಂದರು ರೇಣುಕಾ. ವಿದ್ಯಾ ಯಾವುದೋ ವಿಚಾರವನ್ನು ಮನಸ್ಸಲ್ಲಿಟ್ಟುಕೊಂಡು ಯೋಚಿಸುತ್ತಿದ್ದಾಳೆ ಎಂದು ಅವರ ಧ್ವನಿಯಲ್ಲಿ ತಿಳಿದುಕೊಂಡ ರೇಣುಕಾ ಅವರ ಬಾಯಿ ಬಿಡಿಸಲು ನಯವಾಗಿ ಮಾತನಾಡಿದರು. ಅಯ್ಯೋ ಏನಿಲ್ಲ ಅದಕ್ಕೆ, ಮತ್ತಿನ್ನೇನು ಸಮಾಚಾರ? ಸಿಂಚನ ಮತ್ತು ಅಣ್ಣ ಹೇಗಿದ್ದಾರೆ? ಸಿಂಚನ ಈ ನಡುವೆ ಮನೆಗೆ ಬರೋದನ್ನೇ ಬಿಟ್ಬಿಟ್ಟಿದ್ದಾಳೆ ಎಂದು ತಮ್ಮ ಆಲೋಚನೆಯನ್ನು ಮರೆತು ಕೇಳಿದರು. ಎಲ್ಲರೂ ಚೆನ್ನಾಗಿದ್ದಾರೆ. ಏನೋ ಯೋಚೋ ಆಗಿತ್ತು ನಿನ್ನ ಧ್ವನಿಯಲ್ಲಿ, ಅದಕ್ಕೆ ಕೇಳಿದೆ. ಹೋಗಲಿ ಬಿಡು, ನಿನಗೆ ನನ್ನ ಹತ್ರ ಹೇಳ್ಕೊಳ್ಳೋಕ್ಕೆ ಇಷ್ಟ ಇಲ್ಲ ಅನಿಸುತ್ತೆ. ಏನೋ ಕಾಳಜಿಯಿಂದ ಕೇಳಿದೆ ಅಷ್ಟೇ. ಸರಿ, ನಾನಿನ್ನು ಫೋನ್ ಕಟ್ ಮಾಡ್ತೀನಿ ಎಂದ ರೇಣುಕಾರ ಮಾತಿಗೆ ಅತ್ತಿಗೆ ಎಂದು ತಡೆದರು ವಿದ್ಯಾ. ಅತ್ತಿಗೆ ಹೇಗೆ ಹೇಳಿ ನಿಮಗೆ ನನ್ನ ಸೊಸೆ ಯಾರನ್ನೋ ಇಷ್ಟಪಡ್ತಾ ಇದ್ದಾಳೆ ಎಂದರು ವಿದ್ಯಾ. ವಿದ್ಯಾ ಏನು ಹೇಳ್ತಾ ಇದೆಯಾ? ಮಧು ಯಾರನ್ನೋ ಇಷ್ಟಪಡ್ತಾ ಇದ್ದಾಳಾ? ಅಯ್ಯೋ ದೇವ್ರೆ, ಅವಳನ್ನು ನೋಡಿದಾಗಲೇ ನನಗೆ ತಿಳಿದಿತ್ತು. ಯಾಕೋ ಅವಳ ಗುಣನೇ ಸರಿ ಕಾಣಲಿಲ್ಲ ನನಗೆ. ನಿನ್ನ ಹತ್ರ ಹೇಳಿದ್ರೆ ನೀನೆಲ್ಲಿ ಬೇಜಾರಾಗ್ತೀಯೋ ಅಂತ ಸುಮ್ಮನಾದೆ ಎಂದರು ಉರಿಯುವ ಬೆಂಕಿಗೆ ತುಪ್ಪ ಸುರಿಯುವ ರೀತಿ. ಮಧು ಮೇಲೆ ಕೋಪಗೊಂಡಿದ್ದ ವಿದ್ಯಾ ಮತ್ತಷ್ಟು ಕೋಪಗೊಳ್ಳಲಿ ಎಂಬ ಉದ್ದೇಶದಿಂದ ಆ ರೀತಿ ಹೇಳಿದ್ದರು ರೇಣುಕಾ. ಯಾರು ಆ ಹುಡುಗ ಎಂದರು ರೇಣುಕಾ.
ಅವಳ ಜೊತೆ ಕಾಲೇಜಿನಲ್ಲಿ ಕೆಲಸ ಮಾಡ್ತಿದ್ದ ತೇಜಸ್ವಿ ಎಂಬ ಹುಡುಗನಂತೆ. ನಾನು ನಮ್ಮ ಯಜಮಾನ್ರಿಗೆ ಹೇಳಿದ್ದೆ ಮದುವೆ ನಿಂತಾಗ ಮಧುನ ನಮ್ಮ ಸೊಸೆಯಾಗಿ ಮಾಡ್ಕೊಳ್ಳೋದು ಬೇಡವೆಂದು. ಆದರೂ ಅವ್ರು ನನ್ನ ಮಾತು ಕೇಳದೆ ಅವಳನ್ನು ಸೊಸೆ ಮಾಡಿಕೊಂಡ್ರು. ಹೋಗಲಿ, ಮದುವೆ ಆಯಿತು, ಇನ್ನು ಮುಂದೆ ಇವಳನ್ನೇ ಸೊಸೆಯಾಗಿ ಒಪ್ಕೊಂಡು ಅವಳನ್ನು ಚೆನ್ನಾಗಿ ನೋಡಿಕೊಳ್ಳೋಣವೆಂದುಕೊಂಡೆ. ಆದರೆ ಅವಳು ಯಾರನ್ನೋ ಪ್ರೀತಿಸ್ತಾ ಇದ್ದಾಳೆ ಎಂದರು ವಿಷಾದದಿಂದ ವಿದ್ಯಾ. ವಿದ್ಯಾ, ಒಂದು ಮಾತು ಹೇಳ, ಅವತ್ತು ಮಧು ಮಾವ ಅಂದ್ಕೊಂಡೊಬ್ಬ ವ್ಯಕ್ತಿ ಬಂದಿದ್ನಲ್ಲ, ಅವನಿಗೆ ಇವಳು ಯಾರನ್ನೋ ಇಷ್ಟಪಡೋದು ತಿಳಿದಿತ್ತು ಅನಿಸುತ್ತೆ. ಅದಕ್ಕೆ ಅವನು ಬಂದಾಗ ನಿನ್ನ ಸೊಸೆ ಭಯದಿಂದ ನಿಂತಿದ್ಲು. ನೀನು ಯಾಕೆ ಅವನನ್ನು ವಿಚಾರಿಸ್ಬಾರ್ದು? ಅವಳ ಬಗ್ಗೆ ಇನ್ನೂ ಹೆಚ್ಚು ತಿಳಿಯುತ್ತೆ. ಅಪ್ಪ ಸರಿ ಇದ್ರಲ್ವಾ, ಮಗಳು ಸರಿ ಇರೋಕೆ ಅಪ್ಪನ ಬುದ್ಧಿನೇ ಮಗಳಿಗೂ ಬಂದಿದೆ ಎಂದರು ರೇಣುಕಾ. ವಿದ್ಯಾರ ಮನಸ್ಥಿತಿ ಕಂಡು ಕಬ್ಬಿಣ ಕಾದಾಗಲೇ ಬಡಿಬೇಕು. ಹಾಗೆ ವಿದ್ಯಾನ ಮನಸ್ಸು ಕ್ಷಣಚಿತ್ತ ಕ್ಷಣಪಿತ್ತ. ಇವಳು ಕೋಪದಲ್ಲಿರುವಾಗಲೇ ಮಧು ಬಗ್ಗೆ ಕೆಟ್ಟ ಅಭಿಪ್ರಾಯ ಬರೋ ಹಾಗೆ ಮಾಡಬೇಕು. ಹಾಗೆ ಆ ಮಧು ಯಾಕೆ ಅವಳು ಮಾವನ್ ನೋಡಿ ಹೆದರಿಕೊಂಡ್ಲು ಅಂತ ತಿಳ್ಕೊಳ್ಬೇಕು ಎಂದು ಯೋಚಿಸಿ ವಿದ್ಯಾರ ತಲೆ ಕೆಡಿಸಿದರು. ಹೌದು ಅದಕ್ಕೆ, ನಾನು ಅವ್ರ ಮಾವನ ಹತ್ರ ಮಾತಾಡಿ ಅವ್ರ ದೊಡ್ಡಪ್ಪನ ಬಳಿ ಮಾತನಾಡ್ತೀನಿ ಎಂದು ಕರೆ ತುಂಡರಿಸಿದರು ವಿದ್ಯಾ. ಹೆಲೋ, ನಾಗೇಶನ ಮಾತಾಡ್ತಾ ಇರೋದು ಎಂದು ಅನುಮಾನದಿಂದ ಕೇಳಿದರು ವಿದ್ಯಾ. ಹೌದು, ನೀವ್ಯಾರೋ ಎಂದು ಕೇಳಿದ ನಾಗೇಶ. ಯಾಕೋ ವಿದ್ಯಾರಿಗೆ ಮಾತನಾಡಲು ಬಾಯೇ ಬರಲಿಲ್ಲ. ನಾನೊಂದು ಹೆಣ್ಣಾಗಿ ಇನ್ನೊಂದು ಹೆಣ್ಣಿನ ನಡತೆ ಬಗ್ಗೆ ಇನ್ನೊಬ್ಬರ ಬಳಿ ಕೇಳುವುದು ಎಷ್ಟು ಸರಿ, ಬೇಡ ಎಂದುಕೊಂಡರು. ಇನ್ನೊಂದು ಮನಸ್ಸು ಅವಳ ಗುಣ ಹೇಗೆ ಎಂದು ತಿಳಿದುಕೊಂಡರೆ ಮನಸ್ಸು ನಿರಾಳವಾಗುತ್ತದೆ ಎಂದು ಯೋಚಿಸುತ್ತಿತ್ತು. ಮತ್ತೊಮ್ಮೆ ಅವನ ನೀವ್ಯಾರೋ ಎಂಬ ಧ್ವನಿಗೆ ನಾನು ವಿದ್ಯಾ, ಮಧು ಅತ್ತೆ ನೆನ್ಪಿದ್ಯಾ ಎಂದು ಸಂಶಯದಿಂದ ಕೇಳಿದರು. ಹಾಂ ಹೌದು ಅಕ್ಕ, ಗೊತ್ತಿದೆ. ಏನು ಸಮಾಚಾರ, ಎಲ್ಲರೂ ಹೇಗಿದ್ದೀರಾ ಎಂದು ಕುಶಲೋಪರಿಯಿಂದ ವಿಚಾರಿಸಿದ್ದ. ನಾವು ಚೆನ್ನಾಗಿದ್ದೀವಿ. ನಿನ್ನಿಂದ ಒಂದು ವಿಷಯ ತಿಳ್ಕೊಳ್ಬೇಕಾಗಿತ್ತು, ಅದಕ್ಕೆ ಫೋನ್ ಮಾಡಿದ್ದು. ನೇರವಾಗಿ ಉತ್ತರಿಸಿ ಎಂದಳು ವಿದ್ಯಾ. ಕೇಳಿ ಅಕ್ಕ, ನಾನು ನೇರವಾಗಿಯೇ ಹೇಳ್ತೀನಿ. ಮಧು ಹೇಗೆ ಎಂದು ಸ್ವಲ್ಪ ತೊದಲುತ್ತಾ ಕೇಳಿದರು ವಿದ್ಯಾ. ಮಧು ಹೇಗೆ ಅಂದರೆ ನನಗೆ ಅರ್ಥ ಆಗ್ತಾ ಇಲ್ಲ ಎಂದನು ನಾಗೇಶ. ಮಧು ಗುಣ ಹೇಗೆ ಅಂತ ಕೇಳ್ತಾ ಇರೋದು. ನೀವು ಅವಳ ಮಾವ ತಾನೇ, ಚಿಕ್ಕ ವಯಸ್ಸಿಂದ ಅವಳನ್ನು ನೋಡಿದ್ದೀರಲ್ವಾ, ಹಾಗಾಗಿ ಅವಳ ನಡವಳಿಕೆ ಹೇಗೆ ಎಂದು ಕೇಳಿದರು ವಿದ್ಯಾ. ವಿದ್ಯಾರ ತಲೆಯನ್ನು ಪೂರ್ತಿಯಾಗಿ ಕೆಡಿಸಿದ್ದರು ರೇಣುಕಾ. ಲಡ್ಡು ಬಂದು ಬಾಯಿಗೆ ಬಿತ್ತ ಮಗ, ಇಂಥ ಅವಕಾಶ ಮತ್ತೆ ಸಿಗಲ್ಲ. ನನ್ನ ಮದುವೆ ಆಗು ಅಂದರೆ ನಾನು ಸತ್ರೂ ನಿನ್ನ ಮದುವೆ ಆಗಲ್ಲ ಅಂತ ನಕರ ಮಾಡ್ತಿದ್ದೆ ಅಲ್ವಾ ಮಧು? ಈಗ ನಿನಗೆ ನರಕ ಅಂದರೆ ಏನು ಅಂತ ತೋರಿಸ್ತೀನಿ ಎಂದುಕೊಂಡು. ಅದು ಅಕ್ಕ, ಮಧು ಒಳ್ಳೆಯವಳೆ, ಆದರೆ ಸ್ವಲ್ಪ ಚಂಚಲ ಮನಸ್ಸಿನವಳು. ನಮ್ಮೂರಿನಲ್ಲಿ ಕಾಲೇಜ್ಗೆ ಹೋಗಬೇಕಾದ್ರೆ ಒಂದು ಹುಡುಗನ್ನ ಪ್ರೀತಿಸ್ತಿದ್ಲು. ಹೇಳೋರು ಕೇಳೋರಿಲ್ಲ ನೋಡಿ. 16ರ ವಯಸ್ಸು, ಹುಚ್ಚುಕೋಡಿ ಮನಸ್ಸು ಅಂತ ನಾನು ಸುಮ್ಮನಾದೆ. ಬೆಂಗಳೂರಲ್ಲಿ ಯಾವುದೋ ಹುಡುಗನ್ನ ಪ್ರೀತಿಸ್ತಿದ್ದಾಳೆ ಅಂತ ತಿಳಿತು. ನಾನೇನಾದರೂ ಬುದ್ಧಿ ಹೇಳೋದಕ್ಕೆ ಹೋದರೆ ನೀನು ಯಾರು ನನ್ನ ಬಗ್ಗೆ ಮಾತಾಡೋದಕ್ಕೆ ಅಂತ ನನ್ನೇ ಬೈಯೋಳು. ನಿನಗೇನು ಹಕ್ಕಿದೆ ನನ್ನ ಪ್ರಶ್ನೆ ಮಾಡೋದಕ್ಕೆ, ಜಾಸ್ತಿ ಮಾತಾಡಿದ್ರೆ ಸರಿ ಇರಲ್ಲ ಅನ್ನೋಳು. ನನಗೆ ಎದುರು ವಾದಿಸೋಳು. ಅವ್ರ ದೊಡ್ಡಪ್ಪನಿಗೆ ಮಧು ಯಾವ ತಪ್ಪು ಮಾಡಲ್ಲ ಅನ್ನೋ ಕೊರಡು ನಂಬಿಕೆ. ಅದಕ್ಕೆ ಅವಳು ಆಡಿದ್ದೇ ಆಟ ಎಂದನು ನಾಗೇಶ. ನೀನು ಹೇಳ್ತಾ ಇರೋದು ನಿಜನಾ ಎಂದು ಸಂಶಯದಿಂದ ಕೇಳಿದರು. ಯಾಕೋ ಅವನ ಮಾತು ನಿಜವೆನಿಸಲಿಲ್ಲ ಅವರಿಗೆ. ನಿಜ ಅಕ್ಕ, ನಾನು ಸುಳ್ಳು ಹೇಳಿದ್ರೆ ನನಗೆ ಲಕ್ವ ಹೊಡಿಲಿ ಎಂದ ಅವನ ಮಾತು ಕೇಳಿದ ವಿದ್ಯಾರು ಕೋಪದಿಂದ ಮೊಬೈಲ್ ಕಟ್ ಮಾಡಿದರು. ಮಧು ಮಧು ಎಂದು ಜೋರಾಗಿ ಕೂಗಿದರು ವೀರಭದ್ರರು. ತನ್ನದೇ ಯೋಚನೆಯೊಳಗೆ ಮುಳುಗಿ ಹೋಗಿದ್ದವಳಿಗೆ ಆ ಕೂಗು ಕೇಳಲಿಲ್ಲ. ಮಧು ಮತ್ತೆ ಗಡುಸಾಗಿ ಕರೆದ ದೊಡ್ಡಪ್ಪನ ಕೂಗಿಗೆ ಹಾಲ್ಗೆ ಬಂದಳು. ದೊಡ್ಡಪ್ಪ ಕೋಪದಿಂದ ದುಮುಗುಡುತ್ತಾ ನಿಂತಿರುವುದನ್ನು ನೋಡಿ, ದೊಡ್ಡಪ್ಪ ಏನು ಎಂದು ಕೇಳಲು ಬಂದವಳ ಕೆನ್ನೆಗೆ ಚಟೇರೆಂದು ಬಾರಿಸಿದರು ವೀರಭದ್ರ. ಅನಿರೀಕ್ಷಿತವಾಗಿ ಬಿದ್ದ ಹೊಡೆತಕ್ಕೆ ತತ್ತರಿಸಿದಳು. ಕಣ್ಣುಗಳು ತುಂಬಿ ಬಂತು. ತಲೆಯೆಲ್ಲ ಗಿರಗಿರವೆಂದು ಸುತ್ತಿತ್ತು. ಎಂದೂ ವೀರಭದ್ರರು ಅವಳ ಮೇಲೆ ಕೋಪಗೊಂಡವರಲ್ಲ. ಮೊದಲ ಬಾರಿ ಅವಳ ಮೇಲೆ ಕೈ ಮಾಡಿದ್ದು. ತನ್ನ ಕೆನ್ನೆ ಹಿಡಿದುಕೊಂಡು ತಲೆ ಎತ್ತಿ ವೀರಭದ್ರರನ್ನೇ ನೋಡಿ, ದೊಡ್ಡಪ್ಪ ಎಂದಳು. ಯಾಕಾಗಿ ಹೊಡೆದರು ಎಂದು ತಿಳಿಯದೆ. ಯಾರ ಆ ಹುಡುಗ ಎಂದು ಮತ್ತೆ ಕೋಪದಿಂದ ಕಣ್ಣನ್ನು ಕೆಂಪಗಾಗಿಸಿಕೊಂಡು ಕೇಳಿದರು. ದೊಡ್ಡಪ್ಪ ಯಾರು ಎಂದು ಅವರನ್ನೇ ನೋಡಿದಳು.
ಎಂದೂ ಕೂಡ ತಮ್ಮ ಹೆಸರಿನಂತೆ ರೌದ್ರ ರೂಪ ತೋರಿಸಿರಲಿಲ್ಲ ವೀರಭದ್ರ. ತನ್ನ ಬಳಿ ಶಾಂತ ರೂಪದಲ್ಲಿ ಮಾತನಾಡುತ್ತಿದ್ದ ದೊಡ್ಡಪ್ಪನ ಕೋಪ ನೋಡಿ ಭಯದಿಂದ ಕೇಳಿದಳು, ತೇಜಸ್ವಿ ಅಂದರೆ ಯಾರು? ಮತ್ತದೇ ಗಡುಸು ಧ್ವನಿಯಲ್ಲಿ ಕೇಳಿದರು. ನಾನು ನಿನಗೆ ಮದುವೆಗೆ ಮುಂಚೆನೇ ಕೇಳಿದ್ದೆ ತಾನೆ, ನೀನು ಯಾರನ್ನಾದರೂ ಪ್ರೀತಿಸ್ತಿದ್ರೆ ಹೇಳು ಅಂತ ಕೇಳಿದ್ದೆ ತಾನೆ ಎಂದು ಅಬ್ಬರಿಸಿದರು ವೀರಭದ್ರ. 2 ಅಕ್ಷಿ ತುಂಬ ತುಂಬಿ ತುಳುಕಿದ ನೀರನ್ನು ಒರೆಸಿಕೊಂಡು ಹೌದು ದೊಡ್ಡಪ್ಪ ಎಂದು ತಲೆ ಅಲ್ಲಾಡಿಸಿದಳು. ಮತ್ತೆ ನಾನು ಯಾರನ್ನು ಪ್ರೀತಿಸ್ತಿಲ್ಲ ದೊಡ್ಡಪ್ಪ ಅಂತ ಯಾಕೆ ಸುಳ್ಳು ಹೇಳಿದೆ? ಕೋಪದಿಂದ ಕೇಳಿದರು ವೀರಭದ್ರ. ದೊಡ್ಡಪ್ಪ ಏನು ಹೇಳ್ತಾ ಇದ್ದೀರಾ? ದಯವಿಟ್ಟು ಅರ್ಥ ಆಗೋ ರೀತಿ ಹೇಳಿ ಎಂದಳು ದಯನೀಯವಾಗಿ. ಅದ್ಯಾಕೋ ಕಣ್ಣು ತುಂಬಿಕೊಂಡು ದೈನ್ಯದಿಂದ ತನ್ನ ನೋಡಿದ ಮಧುಳ ಮುಖ ನೋಡಿ ಮನಸ್ಸು ದ್ರವಿಸಿತು. ತನ್ನ ಕೋಪವನ್ನು ಅದುಮಿಟ್ಟುಕೊಂಡು, ನಾನು ಕೇಳೋ ಪ್ರಶ್ನೆಗೆ ನೇರವಾಗಿ ಉತ್ತರ ಕೊಡ್ತೀಯಾ ಎಂದು ಅವಳ ಮುಖವನ್ನೇ ನೋಡಿದರು. ಹೂ ಎಂಬಂತೆ ತಲೆ ಅಲ್ಲಾಡಿಸಿದಳು. ರೂಮಿನಲ್ಲಿ ಕುಳಿತ ಸರಿತಾರಿಗೆ ಗಂಡನ ಜೋರು ಮಾತು ಹಾಗೂ ಮಧು ಮೇಲೆ ಕೋಪ ಮಾಡಿಕೊಂಡಿರುವುದು ನೋಡಿ ಆಶ್ಚರ್ಯವಾಗಿತ್ತು. ಎಂದು ತನ್ನ ಗಂಡ ಮಧುವನ್ನು ಜೋರಾಗಿ ಗದರಿದವರಲ್ಲ, ಇಂದು ಅವಳ ಮೇಲೆ ಕೋಪದಿಂದ ಕೂಗಾಡುತ್ತಿರುವುದನ್ನು ನೋಡಿ ನಿಧಾನವಾಗಿ ಮಂಚದಿಂದ ಕೆಳಗಿಳಿದು ನಿಧಾನಕ್ಕೆ ನಡೆಯುತ್ತಾ ಹಾಲ್ಗೆ ಬಂದರು. ಹೇಳು ಮಧು, ತೇಜಸ್ವಿ ಯಾರು ಎಂಬ ದೊಡ್ಡಪ್ಪನ ಗಡುಸು ಧ್ವನಿಗೆ ಕೊಂಚ ಬೆದರಿ, ಅವರು ನನ್ನ ಸಹೋದ್ಯೋಗಿ. ಯಾಕೆ ದೊಡ್ಡಪ್ಪ? ಭಯವಿದ್ದರೂ ಧೈರ್ಯ ವಹಿಸಿ ಕೇಳಿದಳು. ಎಷ್ಟು ದಿನದಿಂದ ಪ್ರೀತಿಸ್ತಾ ಇದೆಯಾ ತೇಜಸ್ವಿನ? ನಿಜ ಹೇಳು ಎಂಬ ಮಾತಿಗೆ ಕ್ಷಣಕಾಲ ಏನೆಂದು ಉತ್ತರಿಸಬೇಕೆಂದು ಅವಳಿಗೆ ತಿಳಿಯಲಿಲ್ಲ. ಮೌನಂ ಸಮ್ಮತಿ ಲಕ್ಷಣಂ ಎಂಬಂತೆ ಅರ್ಥೈಸಿಕೊಂಡ ವೀರಭದ್ರರವರು, ನಾನು ನಮ್ಮ ಮಧು ಯಾವತ್ತೂ ತಪ್ಪು ಮಾಡಲ್ಲ ಅಂತ ತುಂಬ ನಂಬಿಕೆ ಇಟ್ಕೊಂಡಿದ್ದೆ, ಆದರೆ ನೀನು ನನ್ನ ನಂಬಿಕೆನ ಸುಳ್ಳು ಮಾಡಿಬಿಟ್ಟೆ ಎಂದು ಸೋಫಾದ ಮೇಲೆ ಕುಸಿದು ಕುಳಿತರು. ಸ್ವಂತ ಮಗಳಿಗಿಂತ ಹೆಚ್ಚು ಮಮತೆ ಇಲ್ಲದಿದ್ದರೂ ಯಾವುದೋ ಅನುಕಂಪ, ಎಲ್ಲಿ ಇವಳ ಬದುಕು ಮೂರಾ ಬಟ್ಟೆ ಆಗಿಬಿಡುವುದೋ ಎಂಬ ಆತಂಕ ನೋವಿನಿಂದ ಒಂದು ಹನಿ ಕಣ್ಣಿಂದ ಉದುರಿತು. ಈ ವಿಷಯ ದೊಡ್ಡಪ್ಪಂಗೆ ಹೇಗೆ ತಿಳಿತು? ಯಾರು ಹೇಳಿದ್ರು? ಅಯ್ಯೋ ದೇವ್ರೆ, ಯಾಕೆ ಈ ರೀತಿ ಪರೀಕ್ಷಿಸ್ತಾ ಇದೆಯಾ? ಇವರೆಲ್ಲ ನನ್ನ ಬಗ್ಗೆ ತಪ್ಪಾಗಿ ತಿಳ್ಕೊಂಡಿದ್ದಾರೆ, ನಾನೇನು ಹೇಳಲಿ ಎಂದು ತನ್ನ ಕೈಯನ್ನು ಹಿಸುಕಿಕೊಳ್ಳುತ್ತಾ, ದೊಡ್ಡಪ್ಪ ಎಂದು ಮಾತನಾಡಲು ಬಂದವಳು ನಿಧಾನವಾಗಿ ನಡೆದು ಬರುತ್ತಿದ್ದ ಸರಿತಾರನ್ನು ನೋಡಿ, ದೊಡ್ಡಮ್ಮ ಎಂದು ಅವರ ಕೈ ಹಿಡಿದು ಸೋಫಾದ ಮೇಲೆ ಕೂರಿಸಿದಳು. ರೀ, ಏನು ಹೇಳ್ತಾ ಇದ್ದೀರಾ? ಮಧು ಯಾವುದೋ ಹುಡುಗನ್ನ ಪ್ರೀತಿಸ್ತಿದ್ಲ. ನಾನು ಈ ಮಾತನ್ನ ನಂಬಲ್ಲ. ನೀವು ಮಧುನ ಇಷ್ಟೇನ ಅರ್ಥ ಮಾಡ್ಕೊಂಡಿರೋದು? ನಿಮಗೆ ಯಾರು ಈ ವಿಷಯ ಹೇಳಿದ್ದು? ಗಂಡನ ಭುಜದ ಮೇಲೆ ಕೈ ಇಟ್ಟು ಕೇಳಿದರು ಸರಿತಾ. ಹೆಂಡತಿಯಿಂದ ಮಧುಪರವಾಗಿ ಮಾತನಾಡಿದ್ದು ಕಂಡು ಆಶ್ಚರ್ಯವಾದರೂ ತೋರಿಸದೆ, ಅಲ್ಲೇ ನಿಂತಿದ್ದಾಳೆ ನೋಡು, ಅವಳನ್ನೇ ಕೇಳು ಎಂದು ಮಧು ಕಡೆ ಕೈ ತೋರಿದರು ವೀರಭದ್ರರು. ಮಧು ಕಡೆ ತೀಕ್ಷ್ಣವಾದ ನೋಟ ಬೀರಿ, ನಿಮ್ಮ ದೊಡ್ಡಪ್ಪ ಹೇಳ್ತಾ ಇರೋ ಮಾತು ಸತ್ಯನಾ? ಹೇಳೆ ಎಂದು ಜೋರಾಗಿ ಅಬ್ಬರಿಸಿದರು ಸರಿತಾ. ಇಲ್ಲ ದೊಡ್ಡಮ್ಮ, ನೀವೆಲ್ಲರೂ ತಪ್ಪು ತಿಳ್ಕೊಂಡಿದ್ದೀರಾ. ನಾನು ತೇಜಸ್ವಿನ ಪ್ರೀತಿಸ್ತಿಲ್ಲ, ಇದೇ ಸತ್ಯ. ನೀವೆಷ್ಟೇ ಬಾರಿ ಕೇಳಿದ್ರು ಇದೇ ಸತ್ಯ ಎಂದು ಕಣ್ಣೀರಿಡುತ್ತಾ ತಲೆ ಕೆಳಗಾಕಿದಳು. ರೀ, ನಿಮ್ಗೆ ಯಾರು ಹೇಳಿದ್ರು ಎಂದು ಗಂಡನ ಭುಜದ ಮೇಲೆ ಕೈ ಇಟ್ಟು ಕೇಳಿದರು ಸರಿತಾ. ವಿದ್ಯಾ ಎಂದರು ವೀರಭದ್ರ. ವಿದ್ಯಾನಾ? ಅವಳಿಗೆ ಯಾರು ಹೇಳಿದ್ರಂತೆ ಕೇಳಿದರು ಸರಿತಾ. ವಿದ್ಯಾ ಎಂಬ ಹೆಸರು ಕೇಳುತ್ತಲೇ, ಅತ್ತೇನಾ? ಅತ್ತೆಗೆ ಯಾರು ಹೇಳಿದ್ರು ಎಂದು ಯೋಚಿಸುತ್ತಾ ದೊಡ್ಡಪ್ಪನ ಮುಖವನ್ನೇ ನೋಡುತ್ತಾ ನಿಂತಳು. ಸೂರ್ಯ ಎಂದರು ವೀರಭದ್ರರು. ಸೂರ್ಯನಾ? ಅವನಿಗೆ ಯಾರು ಹೇಳಿದ್ರು ಕೇಳಿದರು ಸರಿತಾ. ಇನ್ಯಾರು? ಮಧು ಗೆಳತಿ ವೈಷ್ಣವಿ ಅಂತೆ. ಸೂರ್ಯನ ಮದುವೆ ಆಗೋದಕ್ಕಿಂತ ತೇಜಸ್ವಿನ ಮದುವೆ ಆಗಿದ್ದಿದ್ರೆ ಚೆನ್ನಾಗಿರ್ತಿತ್ತು ಅಂದಿದ್ಲಂತೆ. ವೀರಭದ್ರರ ಮಾತು ಕೇಳಿದವಳಿಗೆ ಗೆಳತಿಯ ಮೇಲೆ ಅತೀವ ಕೋಪ ಬಂತು. ಅವಳು ತಪ್ಪಾಗಿ ತಿಳಿದುಕೊಳ್ಳುವುದಲ್ಲದೆ ತನ್ನನ್ನು ಎಲ್ಲರೂ ತಪ್ಪು ತಿಳಿದುಕೊಳ್ಳುವಂತೆ ಮಾಡಿದಳು ಎಂದು. ಸರಿತಾ, ವಿದ್ಯಾ ಏನೆಂದು ಹೇಳಿದ್ಲು ಗೊತ್ತಾ? ಒಬ್ಳು ಮಗಳು ಮದುವೆ ಮನೆಯಲ್ಲಿ ಬೇರೆಯವರನ್ನು ಮದುವೆಯಾಗಿ ಬಂದು ನನ್ನ ಮಗನ ಮನಸ್ಸು ನೋಯಿಸಿದ್ಲು. ಇನ್ನೊಬ್ಳು ಬೇರೊಬ್ಬನನ್ನು ಪ್ರೀತಿಸಿ ನನ್ನ ಮಗನನ್ನು ಮದುವೆಯಾಗಿ ಮೋಸ ಮಾಡ್ತಾ ಇದ್ದಾಳೆ. ನನ್ನ ಮಗನಿಗೆ ಡೈವೋರ್ಸ್ ಕೊಡಲು ಹೇಳ್ತೀನಿ, ನೀವು ನಿಮ್ಮ ಮಗಳನ್ನು ಅಲ್ಲೇ ಇರಿಸ್ಕೊಳ್ಳಿ, ಎಷ್ಟೇ ಆದರೂ ಅಪ್ಪನ ಬುದ್ಧಿ ಮಗಳಿಗೂ ಬಂದಿದೆ ಅಂದ್ಬಿಟ್ಲು. ಒಬ್ಳು ಮಗಳು ಯಾರನ್ನು ಮದುವೆ ಆದ್ಲು ಅಂತ ಗೊತ್ತಾಗ್ತಾ ಇಲ್ಲ. ಇನ್ನೊಬ್ಬ ಮಗಳ ಜೀವನ ಹೀಗೆ. ಅಕಸ್ಮಾತ್ ಸೂರ್ಯ ಏನಾದರೂ ಇವಳಿಗೆ ಡೈವೋರ್ಸ್ ಕೊಟ್ಬಿಟ್ರೆ ಜೀವನ ಪರ್ಯಂತ ಇವಳು ಗಂಡ ಬಿಟ್ಟೋಳು ಅನ್ನಿಸ್ಕೋಬೇಕಾಗುತ್ತೆ. ಹಾಗಾಗಬಾರ್ದು. ಹಾಗೇನಾದರೂ ಆದರೆ ನನ್ನನ್ನು ನಾನೇ ಕ್ಷಮಿಸ್ಕೊಳ್ಳೋದಿಲ್ಲ, ಜೀವನ ಪರ್ಯಂತ ಕೊರಗಬೇಕಾಗುತ್ತದೆ ಎಂದು ವೇದನೆಯಿಂದ ನುಡಿದರು ವೀರಭದ್ರ. ರೀ, ಯಾಕೆ ಅಪಶಕುನದ ಮಾತಾಡ್ತಿದ್ದೀರಾ? ನೀವು ಏನೇ ಹೇಳಿ, ನನಗೆ ಮಧು ಮೇಲೆ ತುಂಬ ನಂಬಿಕೆ ಇದೆ. ಅವಳು ಯಾರನ್ನು ಪ್ರೀತಿಸೋಳಲ್ಲ. ನೀವು ವಿದ್ಯಾನ ಮಾತು ನಂಬಿಟ್ರೆ
ಸತ್ಯಣ್ಣನ ಜೊತೆ ಮಾತಾಡಿ ಭಾನುವಾರ ಮಧುನ ಕರ್ಕೊಂಡು ಹೋಗಿ ಬಿಟ್ಟು ಬನ್ನಿ. ಸೂರ್ಯ ಏನೋ ತಪ್ಪಾಗಿ ತಿಳ್ಕೊಂಡಿದ್ದಾನೆ ಅಷ್ಟೇ, ನೀವು ಯೋಚಿಸಬೇಡಿ ಎಂದು ಗಂಡನನ್ನು ಸಮಾಧಾನಿಸಿದರು ಸರಿತಾ. ದೊಡ್ಡಪ್ಪ ಎಂದು ಅವರ ಕಾಲ ಬಳಿ ಕುಳಿತು, ದೊಡ್ಡಪ್ಪ, ನಾನು ತೇಜಸ್ವಿನ ಪ್ರೀತಿಸಿಲ್ಲ ದೊಡ್ಡಪ್ಪ. ಅವನನ್ನು ನಾನು ಒಳ್ಳೆ ಗೆಳೆಯನನ್ನಾಗಿ ನೋಡಿದ್ದೀನಿ ಅಷ್ಟೇ. ನನ್ನ ನಂಬೋಲ್ವಾ ನೀವು? ದೊಡ್ಡಪ್ಪ, ನಾನು ಯಾವತ್ತೂ ನಿಮ್ಮ ನಂಬಿಕೆನ ಸುಳ್ಳು ಮಾಡಿಲ್ಲ ದೊಡ್ಡಪ್ಪ, ನನ್ನ ನಂಬಿ ಎಂದು ಕಣ್ಣೀರಿಡುತ್ತಿದ್ದವಳ ತಲೆಯನ್ನು ಸವರಿ, ಏನು ಯೋಚಿಸ್ಬೇಡ ಮಧು, ಸೂರ್ಯ ತಪ್ಪಾಗಿ ತಿಳ್ಕೊಂಡಿದ್ದಾನೆ. ನಾನು ಅವನ ಹತ್ರ ಮಾತಾಡ್ತೀನಿ. ಭಾನುವಾರ ನಿನ್ನ ಕರ್ಕೊಂಡು ಹೋಗಿ ಬಿಟ್ಟು ಬರ್ತೀನಿ ಎಂದರು. ಸರಿ ದೊಡ್ಡಪ್ಪ ಎಂದು ತನ್ನ ರೂಮಿಗೆ ಹೊರಟಳು. ರೂಮಿಗೆ ಬಂದವಳು ಮಂಚದ ಕಾಲಿಗೆ ತಲೆ ಇಟ್ಟು ಅತ್ತಳು. ಯಾಕೆ ಭಗವಂತ, ನನ್ನ ಜೀವನದಲ್ಲಿ ಈ ರೀತಿ ಆಟ ಆಡ್ತಾ ಇದೆಯಾ? ಒಂದು ತಪ್ಪು ಕಲ್ಪನೆಯಿಂದ ಎಲ್ಲರೂ ನನ್ನ ತಪ್ಪಾಗಿ ತಿಳ್ಕೊಂಡ್ರು. ಇದಕ್ಕೆಲ್ಲ ಕಾರಣನೇ ವೈಶು ಎಂದು ಅವಳ ಮೇಲೆ ಕೋಪ ಉಕ್ಕಿತು. ತಕ್ಷಣವೇ ಎದ್ದು ವೈಷ್ಣವಿಯ ಮನೆ ಕಡೆ ಹೊರಟಳು. ರೂಮಿಗೆ ಬಂದ ಸೂರ್ಯನಿಗೆ ಮಧು ನೆನಪೇ ಕಾಡುತ್ತಿತ್ತು. ಅದೆಷ್ಟೋ ಬಾರಿ ಅವಳ ನಗುಮುಖವನ್ನು ಅವನ ಮನದಲ್ಲಿ ಚಿತ್ರಿಸಿಕೊಂಡರೂ ಅವಳು ಕಣ್ತುಂಬಿಕೊಂಡು ನಿಂತಿರುವುದಾಗಿ ಕಾಣುತ್ತಿತ್ತು. ಹೋಗಿ ಕರೆದುಕೊಂಡು ಬಾ ಎಂಬ ಬಯಕೆಯೊಂದು ಮನದ ಮೂಲೆಯಲ್ಲಿದ್ದರೂ ಅವನ ಅಹಂ ಬಿಡುತ್ತಿರಲಿಲ್ಲ. ರೂಮಿಗೆ ಬಂದ ಸೂರ್ಯನಿಗೆ ಮಧು ನೆನಪೇ ಕಾಡುತ್ತಿತ್ತು. ಅದೆಷ್ಟೇ ಬಾರಿ ಅವಳ ನಗುಮುಖವನ್ನು ಅವನ ಮನದಲ್ಲಿ ಚಿತ್ರಿಸಿಕೊಂಡರೂ ಅವಳು ಕಣ್ತುಂಬಿಕೊಂಡು ನಿಂತಿರುವುದಾಗಿ ಕಾಣುತ್ತಿತ್ತು. ಹೋಗಿ ಕರೆದುಕೊಂಡು ಬಾ ಎಂಬ ಬಯಕೆಯೊಂದು ಮನದ ಮೂಲೆಯಲ್ಲಿದ್ದರೂ ಅವನ ಅಹಂ ಬಿಡುತ್ತಿರಲಿಲ್ಲ. ಹೋಗುವಾಗ ಒಂದು ಮಾತು ಅವಳು ನನಗೆ ಹೇಳಲಿಲ್ಲ ಎಂಬ ಬೇಸರವೇ ಅವನನ್ನು ಕಾಡುತ್ತಿತ್ತು. ಸರಿ, ಫೋನ್ ಮಾಡಿ ಆದರೂ ಒಂದು ಮಾತು ಹೇಳಬಹುದಿತ್ತಲ್ವಾ? ಅವಳು ಮಾಡಲ್ಲ ಬಿಡು, ನಾನೇ ಫೋನ್ ಮಾಡಿ ಯಾವಾಗ ಬರ್ತೀಯಾ ಅಂತ ಕೇಳಲ್ಲ. ಬೇಡ, ಅವಳಿಗೆ ಅಷ್ಟು ಹಠ ಇರಬೇಕಾದ್ರೆ ನನಗೆಷ್ಟಿರಬೇಕು ಎಂದುಕೊಂಡ. ಅವನ ಪುರುಷ ಸಹಜ ಅಹಂ ಅವನನ್ನು ತಡೆದಿತ್ತು. ಆದರೂ ಅವನ ಮನ ಅವಳ ಮುಖವನ್ನೇ ಚಿತ್ರಿಸತೊಡಗುತ್ತಿತ್ತು. ಈಗ ಏನು ಮಾಡ್ತಿರ್ಬೋದವಳು? ನನ್ನ ನೆನಪಿಸ್ಕೊಳ್ತಿರ್ಬೋದಾ? ಹೀಗೆ ನಾನಾ ರೀತಿಯ ಯೋಚನೆಗಳು ಅವನನ್ನು ಆವರಿಸುತ್ತಿತ್ತು. ಟಿವಿ ನೋಡುತ್ತಾ ಕುಳಿತಿದ್ದ ವೈಷ್ಣವಿ ಅನಿರೀಕ್ಷಿತವಾಗಿ ಬಂದ ಗೆಳತಿಯ ನೋಡಿ ಅತಿ ಆನಂದದಿಂದ ಮಧು ಎಂದು ಕೂಗುತ್ತಾ ಗಟ್ಟಿಯಾಗಿ ಆಲಿಂಗಿಸಿದಳು. ಸತತ 3 ತಿಂಗಳ ನಂತರ ತನ್ನ ಜೀವದ ಗೆಳತಿಯನ್ನು ನೋಡಿ ಮಾತನಾಡಲು ಪದಗಳೇ ಸಿಗಲಿಲ್ಲ ಅವಳಿಗೆ. ತನ್ನನ್ನು ಆಲಿಂಗಿಸಿದ ಗೆಳತಿಯ ರಟ್ಟೆಯನ್ನು ಗಟ್ಟಿಯಾಗಿ ಹಿಡಿದು ಅವಳಿಂದ ಬಿಡಿಸಿಕೊಂಡಳು ಮಧು. ತನ್ನ ರಟ್ಟೆಯನ್ನು ಗಟ್ಟಿಯಾಗಿ ಹಿಡಿದ ಮಧು ಕಡೆ ನೋಡಿದಳು ವೈಷ್ಣವಿ. ಮಧು ಮುಖದಲ್ಲಿ ನಗುವಿರಲಿಲ್ಲ, ಬದಲಾಗಿ ನೋವಿತ್ತು. ಎಷ್ಟೇ ನೋವಿದ್ದರೂ ಹೊರಗಡೆ ನಗುಮುಖ ಧರಿಸುತ್ತಿದ್ದ ಮಧು ಇಂದು ಹತಾಶೆಯಲ್ಲಿರುವಂತೆ ಕಂಡಳು. ಅವಳ ಕಣ್ಣುಗಳು ಕೆಂಪಾಗಿದ್ದವು. ಅತ್ತಿರುವುದಕ್ಕೋ ಅಥವಾ ಕೋಪದಲ್ಲಿರುವುದಕ್ಕೋ ಒಂದು ತಿಳಿಯಲಿಲ್ಲ ವೈಷ್ಣವಿಗೆ. ಮಧು, ಹೇಗಿದ್ದೀಯಾ ಎಂದು ಕೈ ಹಿಡಿದವಳ ಕೈಯಿಂದ ತನ್ನ ಕೈಯನ್ನು ಬಿಡಿಸಿಕೊಂಡು ಅವಳ ಕೆನ್ನೆಗೆ ರಪ್ಪೆಂದು ಬಾರಿಸಿದಳು. ತನ್ನ ಕೆನ್ನೆ ಹಿಡಿದುಕೊಂಡು ಗೆಳತಿಯೆಡೆಗೆ ಆಶ್ಚರ್ಯವಾಗಿ ನೋಡಿದಳು. ಮಧು, ಯಾಕೆ ಎಂದು ಕಣ್ಣು ತುಂಬಿಕೊಂಡು ಕೇಳಿದಳು ವೈಷ್ಣವಿ. ಯಾಕಂದ್ರೆ ನಿನ್ನ ಒಂದು ಮಾತಿಂದ ಎಲ್ಲರೂ ನನ್ನ ತಪ್ಪಾಗಿ ತಿಳ್ಕೊಂಡಿದ್ದಾರೆ ಗೊತ್ತಾ ಎಂದು ಅವಳೆಡೆಗೆ ತೀಕ್ಷ್ಣವಾಗಿ ನೋಡಿದಳು ಮಧು. ಏನು ಹೇಳ್ತಿದ್ಯಾ ಮಧು? ನನ್ನ ಮಾತಿಂದ ನಿನ್ಯಾಕೆ ತಪ್ಪಾಗಿ ತಿಳ್ಕೊಳ್ತಾರೆ? ಇವಳು ಏನು ಹೇಳುತ್ತಿದ್ದಾಳೆ ಎಂದು ಅವಳಿಗೆ ತಿಳಿದಿರಲಿಲ್ಲ. ಈಗ ಹೇಳು, ನಾನು ಯಾವತ್ತಾದರೂ ನಿನ್ನ ಹತ್ರ ಬಂದು ನಾನು ತೇಜಸ್ವಿನ ಇಷ್ಟಪಡ್ತಿದ್ದೀನಿ ಅಂತ ಹೇಳಿದ್ದೀನಾ ಎಂದು ಮತ್ತದೇ ಕೋಪದಿಂದ ಕೇಳಿದಳು. ಇಲ್ಲ ಎಂದು ತಲೆ ಅಲ್ಲಾಡಿಸಿದಳು ವೈಷ್ಣವಿ. ಹಾಗಾದರೆ ನೀನು ಹೇಗೆ ಅಂದ್ಕೊಂಡೆ ನಾನು ತೇಜಸ್ವಿನ ಮದುವೆ ಆದರೆ ಚೆನ್ನಾಗಿರ್ತೀನಿ ಅಂತ? ಮದುವೆ ಮನೆಯಲ್ಲಿ ನೀನು ಸೂರ್ಯನ ಮದುವೆ ಆಗೋದಕ್ಕಿಂತ ತೇಜಸ್ವಿನ ಮದುವೆ ಆಗಿದ್ದಿದ್ರೆ ಚೆನ್ನಾಗಿರ್ತಿತ್ತು ಎಂಬ ನಿನ್ನ ಒಂದೇ ಒಂದು ಮಾತಿಂದ ಎಲ್ಲರೂ ನಾನು ತೇಜಸ್ವಿನ ಪ್ರೀತಿಸ್ತಿದ್ದೀನಿ ಅಂತ ತಪ್ಪು ತಿಳ್ಕೊಂಡಿದ್ದಾರೆ ಗೊತ್ತಾ ನಿನಗೆ? ನಾನು ಏನು ಹೇಳಿದ್ರು ಯಾರೂ ನಂಬ್ತಾ ಇಲ್ಲ. ಈಗ ನಾನು ಏನು ಮಾಡಲಿ ಎಂದು ಕಣ್ಣೀರಿಡುತ್ತಿದ್ದ ಗೆಳತಿಯನ್ನು ನೋಡಿ, ಮಧು ರಿಯಲಿ ಐ ಆಮ್ ವೆರಿ ಸಾರಿ. ನಾನು ದುಡುಕಿ ಆಡ್ದಂಥ ಒಂದೇ ಒಂದು ಮಾತಿಂದ ಇಷ್ಟೊಂದೆಲ್ಲ ತೊಂದರೆ ಆಗುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ ಕಣೆ. ಪ್ಲೀಸ್ ನನ್ನ ಕ್ಷಮಿಸ್ಬಿಡು ಎಂದು ಕೈ ಹಿಡಿದ ಗೆಳತಿಯನ್ನು ತಬ್ಬಿ ಬಿಕ್ಕಿ ಬಿಕ್ಕಿ ಅತ್ತು ಬಿಟ್ಟಳು ಮಧು. ಮಧು ಸಮಾಧಾನ ಮಾಡ್ಕೊಳ್ಳೆ ಎಂದು ಅವಳ ಕಣ್ಣ ನೀರು ಒರೆಸಲು ಬಂದ ವೈಷ್ಣವಿಯ ಕೈಯನ್ನು ತಳ್ಳಿ ಬಿರುಸಾಗಿ ಅವರ ಮನೆಯಿಂದ ಹೊರಟು ಬಿಟ್ಟಳು. ಮಧು ನಿಂತ್ಕೋ ಎಂದು ಅವಳ ಹಿಂದೆಯೇ ಬಂದಳು ವೈಷ್ಣವಿ. ಬಾಗಿಲ ಬಳಿ ಬಂದವಳಿಗೆ ಎದುರಾಗಿದ್ದ ತೇಜಸ್ವಿ ಅವನ ಮುಖ ನೋಡದೆ ಬಿರುಸಾಗಿ ಹೆಜ್ಜೆ ಹಾಕುತ್ತಾ ಹೊರಟಳು. ತೇಜು, ಮಧು ನನ್ನ ಮಾತಾಡಿಸ್ದೆ ಹೊರಟು ಹೋದ್ಲು ಕಣೋ ಎಂದು ಹೇಳುತ್ತಾ ಹೊರಗೆ ನೋಡಿದಳು. ಆದರೆ ಅವನ ನೋಟ ಮಾತ್ರ ವೈಷ್ಣವಿಯ ಕೆನ್ನೆ ಮೇಲಿತ್ತು. ಕೆಂಪಾಗಿದ್ದ ಅವಳ ಕೆನ್ನೆಯ ಮೇಲೆ ಮೆತ್ತನೆ ಕೈ ಆಡಿಸಿದ. ಮಧು ವೈಷ್ಣವಿಗೆ ಹೊಡೆಯುವಾಗಲೇ ಅವನು ಬಂದಿದ್ದ.
ತನ್ನ ಗೆಳತಿಯ ಮೇಲೆ ಎಂದೂ ಮುನಿಸು ತೋರಿಸದವಳು ಯಾಕೆ ಹೊಡೆದಳು ಎಂದು ಅವರ ಮಾತನ್ನು ಬಾಗಿಲ ಬಳಿಯೇ ನಿಂತು ಕೇಳಿಸಿಕೊಂಡಿದ್ದ. ತೇಜು ಎಂದು ಅವನ ಕೈ ಹಿಡಿದವಳ ಕೈಯಿಂದ ತನ್ನನ್ನು ಬಿಡಿಸಿಕೊಂಡು ಹೊರಗೆ ಬಂದವನು, ಮಧು ನನ್ನ ಒಬ್ಬ ಒಳ್ಳೆ ಗೆಳೆಯನ ರೀತಿ ನೋಡಿದ್ಲು, ಆದರೆ ನಾನು ಛೇ ಎಂದುಕೊಂಡು ಮೊದಲು ಸೂರ್ಯನ ಬಳಿ ಮಾತಾಡಬೇಕು ಎಂದು ನಿಶ್ಚಯಿಸಿದನು. ಸೂರ್ಯನ ಬಳಿ ಮಾತಾಡಿ ಮಧು ನನ್ನ ಇಷ್ಟಪಡ್ತಿರ್ಲಿಲ್ಲ, ವೈಷ್ಣವಿ ತಪ್ಪು ತಿಳ್ಕೊಂಡು ಈ ಮಾತು ಹೇಳಿದಾಳೆ ಅಂತ ಸೂರ್ಯಂಗೆ ಹೇಳಬೇಕು, ನಾಳೆನೇ ಮೈಸೂರಿಗೆ ಹೋಗಬೇಕು ಎಂದು ಆಲೋಚಿಸುತ್ತಿದ್ದವನ ಹೆಗಲು ಮುಟ್ಟಿದಳು ವೈಷ್ಣವಿ. ತೇಜು ಎಂದು ಏನೋ ಹೇಳಲು ಬಂದವಳ ತಡೆದು, ಸಾಕು ಇನ್ನೇನು ಮಾತಾಡಬೇಡ, ಜೀವದ ಗೆಳತಿ ಅಂತ ಬಾಯಿ ಬಡ್ಕೊಳ್ತಿದ್ದೆ, ಇಷ್ಟೇನಾ ನಿನ್ನ ಜೀವದ ಗೆಳತಿನ ನೀನು ಅರ್ಥ ಮಾಡ್ಕೊಂಡಿರೋದು? ನೋಡು ನಿನ್ನ ಒಂದು ದುಡುಕಿನ ಮಾತಿಂದ ಏನೇನೆಲ್ಲ ಆಗಿದೆ, ಛೇ ನೀನು ಯಾವಾಗ ಬುದ್ಧಿ ಕಲಿಯೋದು ಎಂದನು ಅಸಹನೆಯಿಂದ. ತೇಜು ಅದು ಎಂದು ಏನನ್ನೋ ಬಡಬಡಿಸಲು ಬಂದಾಗ, ಸಾಕು ಏನು ಮಾತಾಡಬೇಡ ಎಂದು ಅವಳ ಮುಖ ನೋಡದೆ ಹೊರಟು ಹೋದ. ತೇಜು ಎಂದು ಅವನನ್ನು ಕೂಗಿದಳು. ಅವನು ಅವಳ ಕಡೆ ತಿರುಗಿಯೂ ನೋಡದೆ ಹೋದದ್ದನ್ನು ನೋಡಿ ಸೋಫಾದ ಮೇಲೆ ಕುಳಿತಳು. ಅವಳ ಮೇಲೆ ಅವಳಿಗೆ ಬೇಸರ ಮೂಡಿತು. ಛೇ ನನ್ನ ದುಡುಕಿನ ಮಾತಿಂದ ಇಷ್ಟೆಲ್ಲ ತೊಂದರೆ ಆಗುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ, ಒಂದು ರೀತಿ ಮಧು ದುಃಖಕ್ಕೆ ನಾನೇ ಕಾರಣ ಆಗ್ಬಿಟ್ನಲ್ಲ ಎಂಬ ನೋವೇ ಅವಳನ್ನು ಅತಿಯಾಗಿ ಕಾಡಿತ್ತು. ರೂಮಿಗೆ ಬಂದವಳು ತನ್ನ ಅಂಗೈಯನ್ನೊಮ್ಮೆ ನೋಡಿಕೊಂಡು ಅವಳ ಮೇಲೆ ಅವಳೇ ಚೀಮಾರಿ ಹಾಕಿಕೊಂಡಳು. ಇದೇ ಕೈಯಿಂದ ಅಲ್ವಾ ನಾನು ನನ್ನ ಜೀವದ ಗೆಳತಿನ ಹೊಡೆದಿತ್ತು ಎಂದು ತನ್ನ ಅಂಗೈಯನ್ನು ಮುಷ್ಟಿ ಕಟ್ಟಿ ಗೋಡೆಗೆ ಗುದ್ದಿಕೊಳ್ಳಬೇಕೆಂದರೂ ಸುಮ್ಮನಾದಳು. ಸಾಕಷ್ಟು ಮಾನಸಿಕವಾಗಿ ನೋವುಂಡವಳು ದೈಹಿಕವಾಗಿ ಪೆಟ್ಟು ಮಾಡಿಕೊಳ್ಳಲು ಇಚ್ಛಿಸಲಿಲ್ಲ. ಬಲು ನೊಂದು ಬಿಟ್ಟಳು. ಮೊದಲೇ ಪಾಪ ಬೀರು ಸ್ವಭಾವದವಳು. ಯಾರಿಗಾದರೂ ಹೊಡೆಯುವುದಿರಲಿ, ಮನಸ್ಸಿಗೆ ನೋವಾಗುವಂತೆ ಮಾತನಾಡುತ್ತಿರಲಿಲ್ಲ. ಆದರೆ ಇಂದು ನನ್ನ ಗೆಳತಿಗೆ ಹೊಡೆದು ಬಿಟ್ಟೆನಲ್ಲ ಎಂಬ ಬೇಸರ ಒಂದೆಡೆಯಾದರೆ, ನನ್ನ ಜೀವನ ಈ ರೀತಿಯಾಗಲು ನನ್ನ ಗೆಳತಿಯ ಒಂದು ಮಾತು ಕಾರಣವಾಯಿತಲ್ಲ ಎಂಬ ನೋವಿನಿಂದ ಹಲುಬಿದಳು. ಯಾವುದೋ ರೋಗಿಯ ರಿಪೋರ್ಟ್ ನೋಡುತ್ತಾ ಮಗ್ನನಾಗಿದ್ದವನು, ಮೇ ಐ ಕಮಿನ್ ಎಂಬ ಧ್ವನಿಗೆ ರಿಪೋರ್ಟ್ ನೋಡುತ್ತಲೇ ಎಸ್ ಕಮಿನ್ ಎಂದ. ಒಳಗೆ ಬಂದವನ ನೋಡಿ ಕುಳಿತುಕೊಳ್ಳಲು ಹೇಳಿ, ಏನು ಸಮಸ್ಯೆ ಎಂದು ವೈದ್ಯನಾಗಿ ಕೇಳಿದ. ನಾನಿಲ್ಲಿ ರೋಗಿಯಾಗಿ ಬಂದಿಲ್ಲ, ನಿಮ್ಮ ಜೊತೆ ಸ್ವಲ್ಪ ವೈಯಕ್ತಿಕವಾಗಿ ಮಾತಾಡಬೇಕಾಗಿತ್ತು. ನಿಮಗೆ ಯಾವುದೇ ಕೆಲಸ ಇಲ್ಲ ಅಂದರೆ ಕ್ಯಾಂಟೀನ್ ಹತ್ರ ಕೂತ್ಕೊಂಡು ಮಾತಾಡೋಣ ಎಂದು ಕೇಳಿದ. ಅವನ ಮಾತಿನಲ್ಲಿ ಕೋರಿಕೆ ಇತ್ತು. ಯಾರಿವನು, ನನ್ನ ಹತ್ರ ಏನು ಮಾತಾಡಬೇಕು ಎಂದು ತನ್ನ ಕೈ ಗಡಿಯಾರವನ್ನು ನೋಡಿಕೊಂಡು, ಸರಿ ಬನ್ನಿ ಎಂದು ಇಬ್ಬರು ಕ್ಯಾಂಟೀನ್ ಪ್ರವೇಶಿಸಿದರು. ಹೇಳಿ, ಯಾರು ನೀವು, ನನ್ನ ಹತ್ರ ಏನು ಮಾತಾಡಬೇಕು ಎಂದು ಆಶ್ಚರ್ಯವಾಗಿ ಕೇಳಿದ. ಅವನಿಗೆ ಇವನು ಯಾರು ಎಂದು ತಿಳಿಯಲಿಲ್ಲ. ನಾನು ತೇಜಸ್ವಿ ಅಂತ ಹೇಳುತ್ತಾ ಮುಂದಿದ್ದ ಟೀಯನ್ನು ಕುಡಿದ. ತೇಜಸ್ವಿ ಎಂಬ ಹೆಸರು ಕೇಳಿ ಅವನನ್ನು ಅಡಿಯಿಂದ ಮುಡಿಯವರೆಗೂ ನೋಡಿದ. ಅವನಷ್ಟೇ ಎತ್ತರ, ದಪ್ಪ, ನೋಡಲು ತನಗಿಂತ ತುಸು ಹೆಚ್ಚೇ ಅಂಧಕಾರನಾಗಿ ಕಂಡ ತೇಜಸ್ವಿಯನ್ನು ನೋಡಿ ಮಧುಗೆ ಇವನ ಮೇಲೆ ಅನುರಾಗ ಮೂಡಿರುವುದರಲ್ಲಿ ಯಾವುದೇ ತಪ್ಪಿಲ್ಲವೆನಿಸಿತು. ತೇಜಸ್ವಿಯು ಕೂಡ ಸೂರ್ಯನನ್ನೇ ನೋಡಿದ. ದುಂಡಾದ ಮುಖ, ಅಗಲವಾದ ಹಣೆ, ಸುಂದರವಾದ ಕಪ್ಪು ಕಣ್ಣುಗಳು ಅವನ ಅಂದವನ್ನು ಹಿಮ್ಮುಡಿಗೊಳಿಸಿತ್ತು. ಮದುವೆ ಮನೆಯಲ್ಲಿ ಅಷ್ಟಾಗಿ ಗಮನಿಸಿರಲಿಲ್ಲ. ವೃತ್ತಿಗೆ ತಕ್ಕಂತೆ ಅವನ ತಾಳ್ಮೆ, ಸಹನೆ, ಗಾಂಭೀರ್ಯದಿಂದ ಕೂಡಿದ್ದ ಅವನ ವದನವನ್ನು ನೋಡಿ ತನ್ನ ಮುಖದ ಮೇಲೆ ಒಂದು ಸುಂದರವಾದ ನಗೆಯನ್ನು ತಂದುಕೊಂಡ. ಇವನು ಇಲ್ಯಾಕೆ ಬಂದಿದ್ದಾನೆ, ಇವನು ನನ್ನ ಜೊತೆ ಏನು ಮಾತಾಡಬೇಕು, ಮಧುಗೆ ಡೈವರ್ಸ್ ಕೊಡಿ ಅಂತ ಏನಾದರೂ ಕೇಳೋದಕ್ಕೆ ಬಂದಿದ್ದಾನಾ ಎಂದು ಅವನ ಮುಖವನ್ನೇ ದಿಟ್ಟಿಸಿದ ಸೂರ್ಯ. ಸೂರ್ಯ, ನಾನು ನಿಮ್ಮ ಹತ್ರ ಮಧು ವಿಷಯನ ಮಾತಾಡೋದಕ್ಕೆ ಬಂದಿರೋದು. ಪೀಠಿಗೆ ಹಾಕದೆ ನೇರವಾಗಿ ಮಾತಿಗಿಳಿದ. ಅವನ ಸ್ವಭಾವವೇ ಹಾಗೆ. ಮಧು ವಿಷಯನ ಏನು ಹೇಳಬೇಕಿವನು ಎಂದು ಕಾತುರದಿಂದ ಅವನ ಮುಖವನ್ನೇ ನೋಡಿದ ಸೂರ್ಯ. ಮಧು ವಿಷಯನ ಏನು ಹೇಳಿ ಎಂದ ತನ್ನ ಮುಖದಲ್ಲಿ ಯಾವುದೇ ಭಾವನೆ ವ್ಯಕ್ತಪಡಿಸದೆ. ಸೂರ್ಯ, ನಾನು ಮಧುನ ಪ್ರೀತಿಸ್ತಿದ್ದು ಎಷ್ಟು ಸತ್ಯನೋ ಅಷ್ಟೇ ಸತ್ಯ ಮಧು ನನ್ನ ಪ್ರೀತಿಸಿಲ್ಲ ಅನ್ನೋದು. ನಾನು ಮಧುನ 2 ವರ್ಷದಿಂದ ಪ್ರೀತಿಸ್ತಿದ್ದೆ. ನಾನು ಪ್ರೀತಿ ಮಾಡಿರೋ ವಿಷಯ ಮಧುಗೆ ಹೇಳಬೇಕು ಅಂತ ಅಂದ್ಕೊಂಡಾಗಲೆಲ್ಲ ಏನೇನೋ ವಿಘ್ನಗಳು. ವೈಷ್ಣವಿಗೆ ನಾನು ಮಧುನ ಮದುವೆ ಮಾಡ್ಕೊಳ್ಬೇಕೆಂಬ ಬಹಳ ಆಸೆ ಇತ್ತು. ಆದರೆ ಅವಳು ಅನಿರೀಕ್ಷಿತವಾಗಿ ನಿಮ್ಮನ್ನು ಮದುವೆ ಮಾಡ್ಕೊಂಡಿದ್ದು ಅವಳಿಗೆ ಬೇಸರ ತಂತು. ಅದೇ ಬೇಸರದಿಂದ ನೀವು ಸೂರ್ಯನ ಮದುವೆ ಆಗೋದಕ್ಕಿಂತ ತೇಜಸ್ವಿನ ಮದುವೆ ಆಗಿದ್ದಿದ್ರೆ ಚೆನ್ನಾಗಿರ್ತಿತ್ತು ಅಂತ ಅಂದಿದ್ದಾಳೆ. ಅದನ್ನು ನೀವು ಕೇಳಿಸ್ಕೊಂಡು ತಪ್ಪಾಗಿ ಅರ್ಥೈಸ್ಕೊಂಡಿದ್ದೀರಾ. ಮಧು ನನ್ನ ಉತ್ತಮ ಗೆಳೆಯನ ರೀತಿ ನೋಡಿದ್ದಾಳೆ ಅಷ್ಟೇ. ನಾನು ಹೇಳ್ತಾ ಇರೋದು 100ಕ್ಕೆ 100 ಸತ್ಯ. ದಯವಿಟ್ಟು ಮಧು ಬಗ್ಗೆ ಅಪಾರ್ಥ ಮಾಡ್ಕೊಳ್ಬೇಡಿ. ಯಾಕೆ, ನನ್ನ ಮೇಲೆ ನಂಬಿಕೆ ಬರ್ತಿಲ್ವಾ? ಏನೊಂದು ಮಾತನಾಡದೆ ಕುಳಿತಿದ್ದ ಸೂರ್ಯನನ್ನು ನೋಡಿ ಕೇಳಿದ. ಈ ರೀತಿ ನಿಮಗೆ ಅನುಮಾನ ಬರೋದಕ್ಕೆ ವೈಷ್ಣವಿಯ ಮಾತೇ ಕಾರಣ ಆಗೋಯ್ತು.
ಅವಳು ತುಂಬ ದುಡುಕು ಸ್ವಭಾವದ ಹುಡುಗಿ. ದಯವಿಟ್ಟು ನಾನು ಹೇಳ್ತಾ ಇರೋದು ಸತ್ಯ. ಜೊತೆಗೆ ಈ ರೀತಿ ಹೋಗಿ ನಿಮ್ಮ ಬಳಿ ಹೇಳಿ ಅಂತ ಮಧು ನನ್ನ ಹತ್ರ ಹೇಳಿಲ್ಲ. ಆದರೆ ನನ್ನಿಂದ ಶುರುವಾಗಿರೋ ಈ ಅನುಮಾನ ನಾನೇ ಬಗೆಹರಿಸಿದ್ರೆ ಒಳ್ಳೇದನ್ನಿಸ್ತು. ಹಾಗಾಗಿ ನಿಮ್ಮ ಹತ್ರ ಬಂದು ಮಾತಾಡ್ತಾ ಇದ್ದೀನಿ ಅಷ್ಟೇ ಎಂದನು ತಲೆ ತಗ್ಗಿಸುತ್ತಾ. ಯಾರ ಮುಂದೆಯೂ ತಲೆ ತಗ್ಗಿಸಿದವನು ನನ್ನಿಂದ ಒಂದು ಹೆಣ್ಣಿನ ಬಗ್ಗೆ ತಪ್ಪಾಗಿ ತಿಳಿದುಕೊಂಡರಲ್ಲ ಎಂಬ ಬೇಸರದಿಂದ. ಸೂರ್ಯನಿಗಂತೂ ತನ್ನ ಮೇಲೆ ತನಗೆ ನಾಚಿಕೆ ಆಯಿತು. ನಾನು ದುಡುಕಿ ಮಧು ತೇಜಸ್ವಿನ ಪ್ರೀತಿಸ್ತಿದ್ದಾಳೆ ಅಂತ ತಪ್ಪು ತಿಳ್ಕೊಂಡೆ. ಜೊತೆಗೆ ಅಪ್ಪನ ಹತ್ರನೂ ಅದನ್ನೇ ಹೇಳಿಬಿಟ್ಟೆ. ನಾನು ಎಷ್ಟು ಸಣ್ಣದಾಗಿ ಯೋಚಿಸ್ಬಿಟ್ಟೆ. ಇಷ್ಟೊಂದು ಸಣ್ಣತನವೇ ನನ್ನ ಮನಸ್ಥಿತಿ ಎಂದು ಅವನು ತಲೆ ತಗ್ಗಿಸಿಬಿಟ್ಟ. ಇಬ್ಬರ ನಡುವೆ ಮಾತಿಲ್ಲದೆ ಮೌನವೇ ಆವರಿಸಿತ್ತು. ಕ್ಷಣಕಾಲ ಏನನ್ನೋ ಯೋಚಿಸುತ್ತಾ ಕುಳಿತಿದ್ದ ಸೂರ್ಯ. ಸಾರಿ ಸೂರ್ಯ ಎಂದು ತಲೆ ಎತ್ತಿ ಹಿಂಜರಿಯುತ್ತಾ ನುಡಿದ ತೇಜಸ್ವಿ. ನೀವ್ಯಾಕೆ ಕ್ಷಮೆ ಕೇಳ್ತಿದ್ದೀರಾ ತೇಜಸ್ವಿ? ನನಗೆ ನನ್ನ ಮೇಲೆ ಬೇಸರ ಮೂಡ್ತಾ ಇದೆ, ತಪ್ಪಾಗಿ ತಿಳ್ಕೊಂಬಿಟ್ನಲ್ಲ ಅಂತ. ಪರವಾಗಿಲ್ಲ ತೇಜಸ್ವಿ, ನಿಮ್ಮನ್ನು ಭೇಟಿಯಾಗಿ ತುಂಬ ಖುಷಿಯಾಯಿತು. ನನ್ನ ಮನಸ್ಸಲ್ಲಿದ್ದ ಕೊಳೆನ ತೊಳೆದಿದ್ದಕ್ಕೆ ನಿಮಗೆ ಎಷ್ಟು ಧನ್ಯವಾದ ಹೇಳಿದ್ರು ಕಮ್ಮಿನೇ ಎಂದ ಮುಖದ ಮೇಲೆ ನಗು ತುಂಬಿಕೊಂಡು. ಇದು ನಿಮ್ಮ ದೊಡ್ಡ ಗುಣ ಸೂರ್ಯ. ನಿಮ್ಮ ತಪ್ಪನ್ನು ನೀವು ಬೇಗ ಅರ್ಥ ಮಾಡ್ಕೊಂಡ್ರಿ. ನಾನಿನ್ನು ಬರ್ತೀನಿ, ಬಾಯ್ ಎಂದು ಹೊರಟ ತೇಜಸ್ವಿ. ಅವನ ಸ್ವಭಾವವೇ ಹಾಗೆ. ಕೆಲಸ ಮುಗಿದ ಕ್ಷಣ ಒಂದು ನಿಮಿಷ ನಿಂತಲ್ಲಿ ನಿಲ್ಲುವವನಲ್ಲ. ಅವನಿಗೆ ತುಂಬ ಖುಷಿಯಾಯಿತು. ಸೂರ್ಯ ಮತ್ತೆ ಎಲ್ಲಿ ತಪ್ಪಾಗಿ ಗ್ರಹಿಸಿಬಿಡುತ್ತಾನೆ ಎಂದು ಹಿಂಜರಿಕೆಯಿಂದಲೇ ಮಾತನಾಡಲು ಬಂದಿದ್ದ. ತೇಜಸ್ವಿಯನ್ನು ಭೇಟಿಯಾದಾಗಿನಿಂದ ಅವನ ಮನಸ್ಸು ಗೊಂದಲಕ್ಕೆ ಬಿತ್ತು. ಹೋಗಿ ಮಧುವನ್ನು ಕರೆದುಕೊಂಡು ಬಾ ಎಂದು ಒಂದು ಮನಸ್ಸು ಹೇಳಿದರೆ ಮತ್ತೊಂದು ಮನಸ್ಸು ಹಿಂಜರಿಯುತ್ತಿತ್ತು ಅವಳ ಬಳಿ ಹೋಗಲು. ಅವನಿಗೆ ಸಂಶಯ. ನಾನು ಇಷ್ಟು ಬೇಗ ಅಂಕಿತನ್ನ ಮರೆತುಬಿಟ್ನಾ? ಮರೆಯಲೇಬೇಕು. ನಾನೀಗ ಮದುವೆ ಆಗಿರೋನು. ಅಂಕಿತನ್ನ ಮರೆತು ಮಧುನ ಹೆಂಡತಿ ಅಂತ ಒಪ್ಕೊಂಡು ಸಂಸಾರ ಮಾಡಬೇಕು. ಅಂದಹಾಗೆ ಮಧುಗೇನು ಕಡಿಮೆ ಆಗಿದೆ? ಓದಿದ್ದಾಳೆ, ಸದ್ಗುಣೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಅವಳೀಗ ನನ್ನ ಹೆಂಡತಿಯನ್ನು ಚೆನ್ನಾಗಿ ನೋಡ್ಕೊಳ್ಳೋದು ಗಂಡ ಆಗಿ ನನ್ನ ಕರ್ತವ್ಯ ಎಂದುಕೊಳ್ಳುತ್ತಿದ್ದರೆ ಅದ್ಯಾಕೋ ಅವಳನ್ನು ಎದುರುಕೊಳ್ಳಲು ಮನಸ್ಸು ಹಿಂದೇಟು ಹಾಕುತ್ತಿತ್ತು. 2 ದಿನದಿಂದ ಯೋಚಿಸಿ ಹೈರಾಣಾದವನು ಕಡೆಯದಾಗಿ ಮಧುವನ್ನು ಕರೆದುಕೊಂಡು ಬರಬೇಕು ಎಂದು ದೃಢವಾಗಿ ನಿಶ್ಚಯಿಸಿ ಮೊಬೈಲ್ ಕೈಗೆತ್ತುಕೊಂಡವನಿಗೆ ತಿಳಿದಿದ್ದು ಅವನ ಬಳಿ ಮಧು ನಂಬರ್ ಇಲ್ಲವೆಂದು. ತಕ್ಷಣ ತಂಗಿಯನ್ನರಿಸಿ ಅವಳ ರೂಮಿಗೆ ಬಂದ. ತನ್ನ ರೂಮಿಗೆ ಬಂದ ಅಣ್ಣನನ್ನು ನೋಡಿ ನೋಡದವಳಂತೆ ಕುಳಿತು ಮೊಬೈಲ್ ನೋಡುತ್ತಿದ್ದಳು. ಅವನಿಗೂ ತಿಳಿದಿರುವುದೇ, ಮಧುವನ್ನು ಕರೆದುಕೊಂಡು ಬಂದಿಲ್ಲ ಎಂದು. ಎಲ್ಲರೂ ನನ್ನ ವಿರುದ್ಧ ಮೌನದ ಯುದ್ಧವನ್ನು ಸಾರುತ್ತಿದ್ದಾರೆ ಎಂದು. ಸುಮ್ಮನೆ ನಿಂತಿದ್ದ ಸೂರ್ಯನನ್ನು ನೋಡಿ, ಇವನೋ ನನ್ನ ರೂಮಿಗೆ ಬಂದಿದ್ದಾನೆ ಅಂದರೆ ಏನೋ ಕೆಲಸ ಆಗಬೇಕು. ಇಲ್ಲ ಅಂದಿದ್ರೆ ನನ್ನ ರೂಮಿಗೆ ಬರ್ತಿದ್ನಾ? ಏನೇ ಆಗಲಿ ಇವನ ಜೊತೆ ಮಾತಾಡಬಾರ್ದು ಮೊದಲೇ ನಿಶ್ಚಯಿಸಿದಳು ಅನುಷಾ. ಇವಳನ್ನು ಮಾತಾಡ್ಸಿದ್ರೆ ಕೊಪ್ಪು ತೋರಿಸ್ತಾಳೆ, ಇನ್ನು ಮಧು ನಂಬರ್ ಕೊಡು ಅಂದರೆ ಅಷ್ಟೇ ಎಂದು ಯೋಚಿಸುತ್ತಾ ನಯವಾಗಿ ತಂಗಿಯ ಕೈಯಿಂದ ಮೊಬೈಲ್ ಕಿತ್ತುಕೊಂಡ. ಹೇಯ್, ನನ್ನ ಮೊಬೈಲ್ ಕೊಡೋ ಎಂದು ಅವನಿಂದ ತನ್ನ ಮೊಬೈಲ್ ಕಸಿದುಕೊಳ್ಳಲು ಬಂದವರಿಗೆ ಪ್ಲೀಸ್ ಅನು 5 ನಿಮಿಷ ಎಂದ. ಅಣ್ಣನ ಬೇಡಿಕೆಯ ಕರೆಗೆ ಸುಮ್ಮನಾದಳು. ಎಷ್ಟೇ ಹುಡುಕಿದರೂ ಮಧು ನಂಬರ್ ಸಿಗಲಿಲ್ಲ. ಛೇ, ಇವಳನ್ನು ಹೆಂಗಪ್ಪ ಕೇಳೋದು? ಒಂದು ಒಣನಗೆಯ ಬೀರಿ ತಂಗಿಯ ಕೈಗೆ ಮೊಬೈಲ್ ಹಸ್ತಾಂತರಿಸಿದ. ಏನು ನೋಡ್ತಿದ್ದ ಅಣ್ಣ? ಪಾಪ, ಮನೆಯಲ್ಲಿ ಅಣ್ಣನ ಯಾರೂ ಸರಿಯಾಗಿ ಮಾತಾಡಿಸ್ತಿಲ್ಲ. ಅದಕ್ಕೆ ಬೇಜಾರಾಗಿದ್ದಾನೆ. ಹಿಂಸೆ ಆಯಿತು ಅವಳ ಮನಕ್ಕೆ. ಅವನನ್ನು ಅರಸಿ ರೂಮಿಗೆ ಬಂದವಳಿಗೆ ಅವನು ಕಾಣಲಿಲ್ಲ. ಮಹಡಿ ಹತ್ತಿ ಮೇಲೆ ಬಂದವಳಿಗೆ ಕಂಡಿದ್ದು ದುಂಡಾದ ಪೂರ್ಣಚಂದ್ರನನ್ನೇ ನೋಡುತ್ತಾ ನಿಂತಿರುವ ಮುದ್ದು ಅಣ್ಣ. ಅಣ್ಣ ಎಂದು ಅವನ ಭುಜದ ಮೇಲೆ ಕೈ ಇರಿಸಿದಳು. ಹೇಳನು, ಇವತ್ತು ಮಹಡಿ ಮೇಲೆ ಬಂದ್ಬಿಟ್ಟಿದೆಯಾ ಎಂದ. ತನ್ನ ತಂಗಿ ರಾತ್ರಿಯ ವೇಳೆ ಮಹಡಿ ಮೇಲೆ ಬರುವವಳಲ್ಲವೆಂದು. ನಿನ್ನ ಹುಡುಕ್ತಾನೆ ಬಂದೆ ಅಣ್ಣ. ಏನು ಯೋಚಿಸ್ತಿದ್ಯಾ? ಸಾರಿ ಎಂದಳು ಅವನನ್ನು ಅಪ್ಪುತ್ತಾ. ಸಾರಿನಾ? ಯಾಕೆ ಎಂದ ತಂಗಿಯ ಕಲ್ಲವನ್ನು ಹಿಡಿದು. ಸುಖ ಸುಮ್ಮನೆ ಕ್ಷಮಿಸು ಎಂದು ಕೇಳುವವಳಲ್ಲ ನನ್ನ ಪ್ರೀತಿಯ ತಂಗಿ ಎಂದು ತಿಳಿದಿತ್ತು ಅವನಿಗೆ. ಹೌದು, ನನ್ನ ಕ್ಷಮಿಸು ಅಣ್ಣ. ಅಪ್ಪನಿಗೂ ಅಜ್ಜಿಗೂ ಹೇಳಿದ್ದೆ, ನೀನು ಅತ್ತಿಗೆನ ಕರ್ಕೊಂಡು ಬರೋವರೆಗೂ ನಿನ್ನ ಜೊತೆ ಯಾರೂ ಮಾತಾಡಬಾರ್ದು ಅಂತ ನಿಯಮ ಮಾಡಿದ್ದೆ ಎಂದಳು. ಆ ನಿಯಮನ ನೀನೇ ಉಲ್ಲಂಘಿಸಿಬಿಟ್ಟೆ ಅಲ್ವಾ ಎಂದು ತಂಗಿಯ ಕೆನ್ನೆ ಹಿಂಡಿದ ಸೂರ್ಯ. ಹೇಳು, ಆವಾಗಲೇ ಯಾಕೆ ನನ್ನ ರೂಮಿಗೆ ಬಂದಿದ್ದೆ? ಏನು ವಿಷಯ ಇಲ್ದಲೆ ನನ್ನ ರೂಮಿಗೆ ಬರೋನಲ್ಲ ನೀನು. ಏನು ಸಮಾಚಾರ ಎಂದು ಗಲ್ಲದ ಮೇಲೆ ಬೆರಳನ್ನಿಟ್ಟು ಏನನ್ನೋ ಗಹನವಾದ ವಿಚಾರ ಕೇಳುವಂತೆ ಕೇಳಿದಳು. ಅದು ಅನು ಬಂಗಾರಿ ಎಂದು ತಡಬಡಿಸುತ್ತಾ ನಿಂತ ಸೂರ್ಯ. ಹೇಳೋ ಅಣ್ಣ, ಯಾಕಷ್ಟೊಂದು ಯೋಚಿಸ್ತಿದ್ಯಾ? ನನ್ನ ಹತ್ರ ಕೇಳೋದಕ್ಕೂ ನಿನಗೆ ಭಯನಾ ಎಂದು ನಗುತ್ತಾ ಕೇಳಿದಳು. ಈಗ ನಾನೇನಾದರೂ ಇವಳಿಗೆ ಉರ್ಸಿದ್ರೆ ಮಧು ನಂಬರ್ ಸಿಗಲ್ಲ.
ಅನು ಬಂಗಾರಿ, ಮಧು ನಂಬರ್ ಕೊಡು ಎಂದು ಚಂದದ ನಗೆ ಸೂಸುತ್ತಾ ಕೇಳಿದ. ಅನುಗೆ ಮೊದಲೇ ತಿಳಿದಿತ್ತು, ಬೆಣ್ಣೆ ಸವರಿದಂತೆ ಮಾತನಾಡುತ್ತಿದ್ದ ಅಣ್ಣನ ಪರಿಗೆ ಅತ್ತಿಗೆ ಬಗ್ಗೆ ಏನಾದರೂ ಕೇಳಲು ಬಂದಿರುತ್ತಾನೆಂದು. ರೂಮಲ್ಲೇ ನನ್ನ ಮೊಬೈಲ್ ನೋಡಿದೆ ತಾನೆ, ಅಲ್ಲೇ ಅದಕ್ಕೆ ನಂಬರ್ ತೊಗೊಂಡಿದ್ರಾಗಿತ್ತು. ಗಂಡ ಆಗಿ ನೀನೇ ನಿನ್ನ ಹೆಂಡತಿ ನಂಬರ್ ಇಟ್ಕೊಂಡಿಲ್ಲ ಅಂದರೆ ನೀನೆಂಥ ಗಂಡನೋ ಎಂದಳು ನಗುತ್ತಾ. ಆದರೆ ಅವನಿಗೆ ಆ ಮಾತು ರಪ್ಪೆಂದು ಅವನ ಕೆನ್ನೆಗೆ ಬಾರಿಸಿದಂತಿತ್ತು. ತನ್ನ ಬಗ್ಗೆ ತಾನೇ ಹೀಗಳೆಯುತ್ತಾ, ನಿನ್ನ ಕಾಂಟ್ಯಾಕ್ಟಲ್ಲಿ ಮಧು ಎಂದು ಯಾವ ನಂಬರು ಸೇವ್ ಆಗಿಲ್ಲ ಎಂದ ತಂಗಿಯ ಮುಖ ನೋಡದೆ. ತಲೆ ತಗ್ಗಿಸಿ ನಿಂತಿದ್ದ ಅಣ್ಣನ ತಲೆಯನ್ನು ಎತ್ತಿ, ನೀನು ಅಣ್ಣ ಆದರೆ ನಿನ್ನ ಹೆಂಡತಿ ನನಗೆ ಏನಾಗಬೇಕು ಎಂದು ಕೇಳಿದಳು. ಅದಕ್ಕೆ ತಾನೇ, ಇನ್ನೇನಾಗಬೇಕು ಎಂದ ಅಸಮಾಧಾನದಿಂದ. ಮತ್ತು ನಾನು ಕೂಡ ಅವ್ರ ನಂಬರ್ನ ಅದಕ್ಕೆ ಅಂತಲೇ ಸೇವ್ ಮಾಡ್ಕೊಂಡಿದ್ದೀನಿ. ನಿನಗೊಂದು ಅವರನ್ನು ಹೆಂಡತಿ ಅಂತ ಒಪ್ಕೊಳ್ಳೋದಕ್ಕೆ ಕಷ್ಟ ಆಗ್ಬೋದು, ಆದರೆ ಅವ್ರಿಗೆ ನೀನು ತಾಳಿ ಕಟ್ಟಿದ ಕ್ಷಣನೇ ನಾನು ಅವರನ್ನು ಅದಕ್ಕೆ ಅಂತ ಸ್ವೀಕಾರ ಮಾಡಿಬಿಟ್ಟಿದ್ದೀನಿ. ಹೌದು, ಇವಾಗ ಯಾಕೆ ಅದಕ್ಕೆ ನಂಬರ್ ಎಂದಳು ಕೋಪದಿಂದ. ನಿಮ್ಮ ಅದಕ್ಕೆನ ಕರ್ಕೊಂಡು ಬರೋಣ ಅಂದ್ಕೊಂಡಿದ್ದೀನಿ. ಯಾವುದೇ ಭಾವನೆ ವ್ಯಕ್ತಪಡಿಸದೆ ನಿರ್ಲಿಪ್ತವಾಗಿ ನುಡಿದ. ಅಬ್ಬಾ, ನನಗೆ ನಿಜವಾಗ್ಲೂ ನಂಬೋದಕ್ಕೆ ಕಷ್ಟ ಆಗ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್ ಅಣ್ಣ, ತಗೋ ನಂಬರ್ ಎಂದು ಅವನಿಗೆ ನಂಬರ್ ಕೊಟ್ಟು, ಅಣ್ಣ ಅದಕ್ಕೆ ಜೊತೆ ಸ್ವಲ್ಪ ನಗ್ನಗ್ತಾ ರೊಮ್ಯಾಂಟಿಕ್ಕಾಗಿ ಮಾತಾಡು ಸರಿನಾ, ಒಳ್ಳೆ ಮುಖನ ಗಂಟು ಹಾಕ್ಕೊಂಡು ಮಾತಾಡಬೇಡ, ಆಮೇಲೆ ಅದಕ್ಕೆ ಭಯ ಬಿದ್ದುಬಿಡ್ತಾರೆ ಎಂದು ಹೇಳಿದವಳ ಕಿವಿ ಹಿಡಿದುಕೊಂಡ ಸೂರ್ಯ. ಅಯ್ಯೋ ಬಿಡೋ ಅಣ್ಣ, ನನ್ನ ಕಿವಿ ನೋಯ್ತಿದೆ ಎಂದು ಅವನಿಂದ ಬಿಡಿಸಿಕೊಂಡು ಕೆಳಗೆ ಹೋದಳು ಅನುಷಾ. ಮೊಬೈಲ್ ಹಿಡಿದು ಕೆಲ ನಿಮಿಷ ಯೋಚಿಸಿ ಮಧು ನಂಬರ್ಗೆ ಕರೆ ಮಾಡಿದ. ತನ್ನ ಮೊಬೈಲಿಗೆ ಹೆಸರಿಲ್ಲದ ಕರೆ ಬಂದಾಗ ಭೀತಿಗೊಳಗಾದಳು. ಮಾವ ಏನಾದರೂ, ಇವನ್ ಯಾಕೆ ನನಗೆ ಈ ರೀತಿ ಕಾಟ ಕೊಡ್ತಾ ಇದ್ದಾನೆ, ಅದೆಷ್ಟು ನಂಬರ್ ಬದಲಾಯಿಸಲಿ, ಅಯ್ಯೋ ಯಾರಿಗೆ ಹೇಳಿ ನನ್ನ ತೊಳಲಾಟ, ವೇದನೆ, ಹತಾಶೆ ಎಂದು ತುಸು ಧೈರ್ಯ ವಹಿಸಿ ಕರೆಯನ್ನು ಸ್ವೀಕರಿಸಿದಳು. ಹೆಲೋ ಎಂಬ ಕಂಚಿನ ಕಂಠಕ್ಕೆ ಇಷ್ಟೊತ್ತು ಮನದ ಬೇಗುದಿಯಲ್ಲಿ ಬೇಯುತ್ತಿದ್ದವಳಿಗೆ ಅವನ ಒಂದು ಹಲೋ ಎಂಬ ಮಾತು ತಂಪೆರೆದಿತ್ತು. ತಂತಾನೆ ತುಟಿಗಳು ಅರಳಿದವು. ಇದು ಅವರ ಧ್ವನಿಯೇ ಎಂದು ಪ್ರಶ್ನಿಸುತ್ತಿತ್ತು ಅವಳ ಬುದ್ಧಿ. ಮತ್ತೊಮ್ಮೆ ಅವನ ಹೆಲೋ ಎಂಬ ಧ್ವನಿಗೆ ಹೆಲೋ ಎಂದಳು. ಹೆಲೋ ಮಧುರಾನ ಸಂಶಯದಿಂದ ಕೇಳಿದ. ಅವಳ ಧ್ವನಿ ಕೇಳಿ ತಿಂಗಳ ಮೇಲಾಗಿದ್ದರಿಂದ. ಹ್ಞೂ ಎಂದಳು ಮಧುರ. ಚೆನ್ನಾಗಿದೆಯಾ ಮಧು ಎಂದು ಕೇಳಿದವನ ಮಾತಿನಲ್ಲಿ ಕುಶಲೋಪರಿಗಿಂತ ಬೇರೆ ಭಾವನೆ ಇತ್ತು. ಕಾಳಜಿಯೋ ಅನುಕಂಪವೋ ಅಥವಾ ಪ್ರೀತಿಯೋ ಅವಳಿಗೆ ಒಂದೂ ತಿಳಿಯಲಿಲ್ಲ. ಹ್ಞೂ ಅವನು ಕೇಳಿದ ಪ್ರಶ್ನೆಗಷ್ಟೇ ಅವಳ ಉತ್ತರ. ಮೊದಲೇ ಅಂತರ್ಮುಖಿ, ಅವಳ ಭಾವನೆ ತಿಳಿಯುವುದೇ ಕಷ್ಟವೆನಿಸಿತು ಅವನಿಗೆ. ಊಟ ಮಾಡಿದ್ಯಾ ಕೇಳಿದ ಸೂರ್ಯ. ಹ್ಞೂ ಎಂದಷ್ಟೇ ಅವಳ ಗಂಟಲಿನಿಂದ ಹೊರಹೊಮ್ಮಿದ್ದು. ಬೇಸರಿಸಿತು ಅವನ ಮನ. ಒಮ್ಮೆಯಾದರೂ ನೀವು ಹೇಗಿದ್ದೀರಾ, ಊಟ ಆಯ್ತಾ ಅಂತ ಕೇಳಲಿಲ್ಲವೆಂದು. ನೀವು ಹೇಗಿದ್ದೀರಾ ಮೃದುವಾಗಿ ನುಲಿಯಿತು ಅವಳ ಸ್ವರ. ಅವಳ ಸ್ವರ ಕೇಳಿದವನ ಮನ ತಂಪಾಯಿತು. ಅವನು ಉತ್ತರಿಸುವ ಮುನ್ನವೇ ಊಟ ಆಯ್ತಾ ಎಂದು ಕೇಳಿದಳು. ನಾನು ಚೆನ್ನಾಗಿದ್ದೀನಿ, ಊಟ ಆಯಿತು. ನಿಂದು ಊಟ ಆಯ್ತಾ ಮಧು? ಈ ಮಾತಿನಲ್ಲಿ ಕಾಳಜಿಗಿಂತ ಬೇರೆ ಭಾವನೆ ಇದೆ ಎಂದು ಗ್ರಹಿಸಿಬಿಟ್ಟಳು. ಹ್ಞೂ ಆಯಿತು. ಮನೆಯಲ್ಲಿ ಎಲ್ಲರೂ ಹೇಗಿದ್ದಾರೆ? ಅಜ್ಜಿ, ಅತ್ತೆ, ಮಾವ ಎಲ್ಲರೂ ಆರೋಗ್ಯವಾಗಿದ್ದಾರಾ? ಅನು ಚೆನ್ನಾಗಿ ಓದ್ಕೊಳ್ತಾ ಇದ್ದಾಳಾ? ಈ ಬಾರಿ ಆ ಮನೆಯ ಗೃಹಿಣಿಯಾಗಿ ಪ್ರಶ್ನಿಸಿದಳು. ಪ್ರಶಂಸಿಸಿತು ಅವನ ಮನ ತನ್ನವರನ್ನೆಲ್ಲ ಕಾಳಜಿಯಿಂದ ವಿಚಾರಿಸುತ್ತಿರುವುದನ್ನು ನೋಡಿ. ಆದರೆ ನನ್ನ ಬಗ್ಗೆ ಒಂದಿಷ್ಟು ಕಾಳಜಿ ಇಲ್ಲವಲ್ಲ ಇವಳಿಗೆ ಎಂದುಕೊಂಡು, ಎಲ್ಲರೂ ಚೆನ್ನಾಗಿದ್ದಾರೆ ಅವಳ ಪ್ರಶ್ನೆಗಷ್ಟೇ ಉತ್ತರವಾದ ಈ ಬಾರಿ. 5-10 ನಿಮಿಷ ಕಳೆದರೂ ಅವನೇನು ಮಾತನಾಡಲಿಲ್ಲ. ಅವನು ಮಾತನಾಡಬಹುದೆಂಬ ಆಸೆಯಲ್ಲಿದ್ದವಳಿಗೆ ನಿರಾಸೆಯಾಯಿತು. ಮೌನವೇ ಆಭರಣ ಎಂದುಕೊಂಡಿದ್ದವಳಿಗೆ ಈ ಮೌನ ಸಹಿಸದಾದಳು. ಈ ಬಾರಿ ಈ ಅಸಹನೀಯ ಮೌನವನ್ನು ತಾನೇ ಮುರಿದಳು. ಯಾಕೆ, ಏನು ಮಾತಾಡ್ತಾ ಇಲ್ಲ ಎಂದು ಮೆಲುದನಿಯಲ್ಲಿ ಕೇಳಿದಳು. ಏನು ಮಾತಾಡಬೇಕು? ತವರು ಮನೆಗೆ ಹೋಗೋಕ್ಕೆ ಮುಂಚೆ ಗಂಡನಿಗೆ ಒಂದು ಮಾತು ಹೇಳಿ ಹೋಗ್ಬೇಕನ್ನೋ ಅಷ್ಟು ಸಣ್ಣ ವಿಷಯ ಗೊತ್ತಿಲ್ಲ ಅಲ್ವಾ ನಿಂಗೆ? ಹೋಗಲಿ, ಒಂದು ಫೋನ್ ಮಾಡಿ ನಾನು ನನ್ನ ತವ್ರ ಮನೆಯಲ್ಲಿದ್ದೀನಿ ಅಂತ ಹೇಳಬೇಕು ಅಂತ ತಿಳಿಲಿಲ್ಲ ಅಲ್ವಾ ನಿಂಗೆ? ನನಗೆ ಮದುವೆ ಆಗಿದ್ದಾನೆ, ಗಂಡ ಇದ್ದಾನೆ ಅನ್ನೋದನ್ನೇ ಮರ್ತ್ಬಿಟ್ಟಿದ್ಯಾ? ಹೋಗಿ 1 ತಿಂಗಳ ಮೇಲಾದರೂ ಮನೆಗೆ ಬಂದಿಲ್ಲ, ಬರೋ ಆಸೆ ಇಲ್ವಾ? ಅಥವಾ ನಾನೇ ಬಂದು ಕರ್ಕೊಂಡು ಹೋಗಲಿ ಅಂತ ಹಠನಾ? ಎಷ್ಟೇ ಆದರೂ ನನ್ನ ಮದುವೆ ಆಗಿ ನನಗೊಂದು ಬಾಳ್ ಕೊಟ್ಟಿದೆಯಲ್ವಾ, ಹಾಗಾಗಿ ನಾನೇ ಫೋನ್ ಮಾಡಲಿ ಎಂಬ ಅಹಂ ತಾನೇ ಎಂದು ಸ್ವಲ್ಪ ಕೋಪ ಮಿಶ್ರಿತ ಧ್ವನಿಯಲ್ಲಿ ವ್ಯಂಗ್ಯವಾಗಿ ಕೇಳಿದ.
ನಾನೇನೋ ಫೋನ್ ಮಾಡಲಿಲ್ಲ ಸರಿ, ಹೇಳಲಿಲ್ಲ ಸರಿ, ನನ್ನ ಹೆಂಡತಿ ಎಲ್ಲಿಗೆ ಹೋಗಿದ್ದಾಳೆ ಹೇಗಿದ್ದಾಳೆ ಅಂತ ನೀವೇ ಫೋನ್ ಮಾಡಿ ತಿಳ್ಕೊಳ್ಬೇಕಿತ್ತು ತಾನೇ. ಎಷ್ಟೇ ಆದರೂ ನಾನು ನಿಮಗೆ ಒಲ್ಲದ ಹೆಂಡತಿ, ನಾನಿಲ್ಲ ಅಂದರೆ ನಿಮಗೆ ಅತೀವ ಆನಂದ ಆಗಿರಬೇಕು ತಾನೇ. ಪೀಡೆ ತೊಲಗ್ತು ಅಂತ ಸುಮ್ಮನಾಗಿದ್ದೀರಾ. ಅದ್ರ ಜೊತೆಗೆ ನಾನು ಯಾರನ್ನು ಪ್ರೀತಿಸ್ತಿದ್ದೀನಿ ಅಂತ ತಪ್ಪು ತಿಳ್ಕೊಂಡಿದ್ದೀರಲ್ವಾ ಎಂದು ಭಾವಪರವಶಳಾಗಿ ಗದ್ಗದಿತ ಧ್ವನಿಯಲ್ಲಿ ಮಾತನಾಡಿದಳು. ಮೊದಲ ಬಾರಿ ಅವನ ಜೊತೆ ಧೈರ್ಯ ವಹಿಸಿ ಇಷ್ಟು ಉದ್ದದ ಮಾತಾಡಿದ್ದು. ಅವಕ್ಕಾದ ಸೂರ್ಯ ತನ್ನ ಮಾತನ್ನು ತನಗೆ ತಿರುಗಿಸಿದವಳ ಪರಿಯನ್ನು ನೋಡಿ, ಪರವಾಗಿಲ್ವೇ ಹುಡುಗಿ, ನಾನೇನೋ ಮೆದು ಅಂದ್ಕೊಂಡ್ರೆ ಈ ಪಾಪ ಘಾಟಿ ಇದ್ದಾಳೆ ಎಂದುಕೊಂಡು, ದೇವ್ರೆ ಆಗಲೇ ಕಣ್ಣಲ್ಲಿ ನೀರು ಬರೋ ಲಕ್ಷಣ ಕಾಣ್ತಿದೆ, ಅಯ್ಯೋ ಎಂದು ತನ್ನ ಹಣೆಯುಜ್ಜಿಕೊಳ್ಳುತ್ತಾ, ಸಾರಿ ನಿನ್ನ ತಪ್ಪಾಗಿ ತಿಳ್ಕೊಂಡಿದ್ದಕ್ಕೆ ಎಂದನು. ಈ ಬಾರಿ ಆಶ್ಚರ್ಯಪಡುವ ಸರದಿ ಮಧುರಾಳದ್ದು. ಸ್ವಭಾವತ್ ವಾಚಾಳಿಯಾದ ಸೂರ್ಯನನ್ನು ಮಾತಿನಲ್ಲಿ ಸೋಲಿಸುವುದು ಕಷ್ಟವೆಂದು ತಿಳಿದಿತ್ತು. ಆದರೆ ಇಷ್ಟು ಬೇಗ ನನ್ನ ಬಳಿ ಕ್ಷಮೆ ಕೇಳುತ್ತಿರುವ ಪರಿಗೆ, ನಾನ್ಯಾಕೆ ಕ್ಷಮಿಸಬೇಕು ನಿಮ್ಮನ್ನ ಎಂದು ಕೇಳಿದಳು. ನೀನು ಯಾರನ್ನೋ ಪ್ರೀತಿಸ್ತಿದೀಯಾ ಅಂತ ತಪ್ಪು ತಿಳ್ಕೊಂಡಿದ್ದಕ್ಕೆ. ಅದೆಲ್ಲ ಬಿಡು, ನಾನು ನಾಳೆ ಬೆಂಗಳೂರಿಗೆ ಬರ್ತಾ ಇದ್ದೀನಿ ನಿನ್ನ ಕರ್ಕೊಂಡು ಹೋಗೋದಕ್ಕೆ. ನಾಳೆ ರೆಡಿಯಾಗಿರು, ಗುಡ್ ನೈಟ್ ಎಂದು ಕರೆ ಸ್ಥಗಿತಗೊಳಿಸಿದ. ನಾಳೆ ಬರುತ್ತೇನೆ, ನಿನ್ನನ್ನು ಕರೆದುಕೊಂಡು ಹೋಗುತ್ತೇನೆ ಎಂದು ಹೇಳಿದಾಗಿನಿಂದ ಅವಳ ಮನದೊಳಗೆ ಪತಂಗಗಳು ಹಾರಲು ಶುರುವಾಯಿತು. ಇವರಿಗೆ ನನ್ನ ಮೇಲಿದ್ದ ತಪ್ಪು ತಿಳುವಳಿಕೆ ಮಾಯ ಆಗಿದೆ. ನಾನು ತೇಜಸ್ವಿನ ಪ್ರೀತಿಸ್ತಿಲ್ಲ ಅನ್ನೋ ವಿಷಯ ಇವರಿಗೆ ಹೇಗೆ ಗೊತ್ತಾಯಿತು? ಇಷ್ಟು ಬೇಗ ಇವರು ಅಂಕಿತಾನ ಮರೆತು ಬಿಟ್ರಾ? ಅಥವಾ ಮಾವನ ಒತ್ತಾಯಕ್ಕೆ ಕರೆದುಕೊಂಡು ಹೋಗಲು ಬರ್ತಾ ಇದ್ದಾರಾ? ಅವರ ಮಾತಿನಲ್ಲಿ ಬೇಸರ ಇರಲಿಲ್ಲ, ಬದಲಾಗಿ ಕಾಳಜಿ ಇತ್ತು. ಇವರು ನನ್ನನ್ನು ಇಷ್ಟು ಬೇಗ ಹೆಂಡತಿ ಅಂತ ಒಪ್ಕೊಂಡ್ಬಿಟ್ರಾ? ಈ ರೀತಿಯ ಅನುಮಾನದ ಹುತ್ತ ಅವಳ ತಲೆಯಲ್ಲಿದ್ದರೂ ಅವಳ ಹೃದಯ ಅದನ್ನೆಲ್ಲ ಗಣನೆಗೆ ತೆಗೆದುಕೊಳ್ಳದೆ ಅವನು ಬಂದು ಕರೆದುಕೊಂಡು ಹೋಗುತ್ತಾನೆಂಬ ಖುಷಿಯೇ ಅವಳನ್ನು ಆವರಿಸಿತ್ತು. ಮಧು, ಯಾರಮ್ಮ ಫೋನ್ ಮಾಡಿದ್ದು ಎಂದು ಕೇಳಿದರು ವೀರಭದ್ರರು. ಸತತ 2 ತಿಂಗಳ ನಂತರ ಅವಳ ಮುಖದಲ್ಲಿದ್ದ ನಗುವನ್ನು ನೋಡಿ, ದೊಡ್ಡಪ್ಪ ಅವ್ರು ಫೋನ್ ಮಾಡಿದ್ರು, ನಾಳೆ ಬಂದು ನನ್ನ ಕರ್ಕೊಂಡು ಹೋಗ್ತಾರಂತೆ ಎಂದಳು ನಗುಮುಖದಿಂದ ಮೆತ್ತಗೆ. ಹೌದಾ ಮಧು, ನನಗೆ ತುಂಬ ಖುಷಿ ಆಯ್ತಮ್ಮ, ಹೋಗಿ ನಿನ್ನ ಬಟ್ಟೆ ಬರೆನೆಲ್ಲ ಜೋಡಿಸ್ಕೊ ಎಂದರು ವೀರಭದ್ರ. ಸರಿ ದೊಡ್ಡಪ್ಪ ಎಂದು ರೂಮಿಗೆ ಬಂದಳು. ರೂಮಿಗೆ ಬಂದವಳ ಮನಸ್ಸು ಹೊಯ್ದಾಟಕ್ಕೆ ಬಿತ್ತು. ನನ್ನನ್ನು ಕರೆದುಕೊಂಡು ಹೋಗಲು ಬರುತ್ತಾರೆಂಬ ಖುಷಿ ಒಂದೆಡೆಯಾದರೆ, ಇವರು ಇಷ್ಟು ಬೇಗ ಅಂಕಿತಾನ ಮರಿತರ ಎಂಬ ಸಂಶಯ ಒಂದೆಡೆಯಾಯಿತು. ಯಾಕೋ ಅವಳ ಮನಸ್ಸು ಒಂದೆಡೆ ಸಂತೋಷಪಟ್ಟರೆ ಮತ್ತೊಂದೆಡೆ ಭಯಕ್ಕೆ ಬೀಳುವುದು. ಯೋಚಿಸಿದಂತೆ ಎಲ್ಲೆಲ್ಲೋ ಸಾಗುವ ಆಲೋಚನೆಗಳನ್ನು ಕಡಿತಗೊಳಿಸಿ, ದೇವರೇ ಎಲ್ಲ ಸರಿಯಾಗೋ ಸೂಚನೆ ಕಾಣ್ತಾ ಇದೆ, ಇನ್ನಾದರೂ ಎಲ್ಲರೂ ಸುಖವಾಗಿರುವಂತೆ ಮಾಡು ಎಂದು ಕಾಣದ ದೇವರಿಗೆ ಕೂತಲ್ಲೇ ಕೈ ಮುಗಿದಳು. ಚಂದ್ರನಿಗಾಗಿ ಕಾದ ತೆರೆಯಂತೆ, ವರ್ಷಧಾರೆಗಾಗಿ ಕಾದ ಇಳೆಯಂತೆ, ಸೂರ್ಯನಿಗಾಗಿ ಕಾದಳು ಮಧುರ. ಕತೆ ಮುಂದುವರಿಯುವುದು. ನಿಮಗೆ ಕತೆ ಬರೆಯೋ ಅಭ್ಯಾಸ ಇದ್ದರೆ ಅಥವಾ ನಿಮ್ಮ ಜೀವನದಲ್ಲಿ ನಡೆದಂತಹ ಯಾವುದೋ ಒಂದು ಘಟನೆನ ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಹಂಚ್ಕೊಳ್ಬೇಕು ಅಂತ ನಿಮ್ಗನ್ಸಿದ್ರೆ, ನೀವು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರೋ ಅಂತಹ ಇನ್ಸ್ಟಾಗ್ರಾಮ್ ಅಕೌಂಟ್ಗೆ DM ಮಾಡ್ಬೋದು, ಅಥವಾ ನನ್ನ ಇಮೇಲ್ ID ಕೂಡ ಕೊಟ್ಟಿರ್ತೀನಿ, ಆ ಅಕೌಂಟ್ಗೆ ನೀವು ಮೇಲ್ ಕೂಡ ಮಾಡಬಹುದು. ನಿಮಗೆ ಸ್ಟೋರಿ ಇಷ್ಟ ಆಗ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನೋಡಿ, ಆಗ ನನಗೂ ಖುಷಿ ಆಗುತ್ತೆ ಹಾಕೋದಕ್ಕೆ. ಯಾರ್ಯಾರು ಈ ವಿಡಿಯೋ ಇಷ್ಟ ಆಯಿತು ಅವರೆಲ್ಲ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ತಪ್ಪದೆ ಕಮೆಂಟ್ ಮಾಡಿ.